ध्याये नित्यं महेशं रजतगिरिनिभं चारुचन्द्रावतंसं रत्नाकल्पोज्ज्वलाङ्गं परशुमृगवराभीतिहस्तं प्रसन्नम् पद्मासेनं समन्तात् स्तुतममरगणैर्व्याघ्रकृत्यं वसानं विश्वाद्यं विश्वबीजं निखिलभयहरं पञ्चवक्त्रं त्रिनेत्रं गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಸಮಸ್ತ ಗುರು ಪರಂಪರೆಗೆ ಹಣೆಮಣೆದು ಸುಕ್ಷೇತ್ರ ಗೋಟ್ಯಾಳದ ಹಠಯೋಗಿ ರೇವಣಸಿದ್ದೇಶ್ವರ ಗದ್ದುಗೆಗೂ ಹಣೆಮಣೆದು ಇದೀಗ ತಾನೇ ವೇದಿಕೆಯ ಮೇಲೆ ಸಾನ್ನಿಧ್ಯವನ್ನು ವಹಿಸಿ ತಮ್ಮ ಆಶೀರ್ವಚನವನ್ನು ನೀಡಿ ನಿರ್ಗಮಿಸಿರುವ ಹತ್ತಳಿಯ ಪೂಜ್ಯರಿಗೂ ವಂದಿಸಿ, ಹಾಗೆ ಪರಮ ಪೂಜ್ಯ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳವರ ಸೇವೆಯನ್ನು ನಿರಂತರವಾಗಿ ಮಾಡಿ ಅವರ ಕೃಪೆಯನ್ನು ಪಡೆದುಕೊಂಡು ಕಕ್ಮರಿ ಅನ್ನೋ ಒಂದು ಶ್ರೇಷ್ಠ ಪುಣ್ಯಕ್ಷೇತ್ರ ಧರ್ಮಕ್ಷೇತ್ರವನ್ನಾಗಿಸಿರುವ ಹಿರಿಯರು, ಶ್ರೇಷ್ಠ ಕರ್ಮಯೋಗಿಗಳು, ತಪಸ್ವಿಗಳು ಆದ ಪರಮ ಪೂಜ್ಯ ಆತ್ಮಾರಾಮ್ ಮಹಾಸ್ವಾಮಿಗಳವರ ಪಾದಗಳಿಗೂ ವಂದಿಸಿ, ಈ ಊರಿನ ಎಲ್ಲ ಹಿರಿಯರಿಗೂ ತಾಯಂದಿರಿಗೂ ಎಲ್ಲರಿಗೂ ಕೂಡ ಭಕ್ತಿಯ ನಮಸ್ಕಾರಗಳು. ನಾವೆಲ್ಲರೂ ಇಲ್ಲಿ ಕೂಡಿದ್ದು ಒಬ್ಬ ಮಹಾತ್ಮರನ್ನ ನೆನೆಸುವ ಸಲುವಾಗಿ ಇಲ್ಲಿ ಕೂಡಿದ್ದೇವೆ. ಯಾರನ್ನ ನೆನೆಸಬೇಕು ಅಂತ ಕೇಳಿದ್ರೆ, ಯಾರ ಜೀವನ ಪವಿತ್ರವಾಗಿದೆಯೋ, ಯಾರು ಲೋಕ ಕಲ್ಯಾಣಕ್ಕಾಗಿಯೇ ಬದುಕಿರುವರೋ ಅಂಥ ಮಹಾತ್ಮರ ಸ್ಮರಣೆಗಾಗಿ ನಾವು ಕೂಡ್ತೀವಿ, ಇಂಥ ಉತ್ಸವಗಳನ್ನು ಮಾಡ್ತೀವಿ. ಒಂದು ಮನೆಗಾಗಿ ದುಡಿದಂಥ ಮನುಷ್ಯನಿಗಾಗಿ ಏನ್ ಮಾಡ್ತಾರ, ಪುಣ್ಯ ಸ್ಮರಣೆ ಅಂತ ಮಾಡ್ತಾರೆ. ಅಜ್ಜ ಅಜ್ಜಿಗಳದ್ದು ಎಷ್ಟು ಪುಣ್ಯ ಸ್ಮರಣೆ ಮಾಡ್ತಾರ. ಮೊದಲನೇದೊಂದು ಚಲೋ ಆಗ್ತದ, ಎರಡನೇದು ಸ್ವಲ್ಪ ಮಂದಾಗ್ತತಿ, ಮೂರನೇದಕ್ಕಂದ್ರೆ ನಿತ್ತ ಹೋಗ್ತದೆ. ಯಾಕೆ ಹಿಂಗಾಗ್ತದ ಅಂತ ಕೇಳಿದ್ರೆ, ಹೆಸರಟ್ಟ ಪುಣ್ಯ ಸ್ಮರಣೆ ಆ ಮನುಷ್ಯ ಜೀವನದಲ್ಲಿ ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, 4 ಜನರಿಗೆ ಬೇಕಾಗಿ ಬದುಕಲಿಲ್ಲ, ಹಾದಿಗೆ ಮುಳ್ಳು ಒಗೆದು ಬದುಕಿದ, ಇನ್ನೊಬ್ಬರ ಬಣಿಗೆ ಬೆಂಕಿ ಹಚ್ಚಿ ಬದುಕಿದ, ಮತ್ತೊಬ್ಬರ ಸಂಪತ್ತನ್ನು ತನ್ನ ಸಂಪತ್ತು ಅಂತ ತಿಳ್ಕೊಂಡ. ಈ ರೀತಿಯಾಗಿ ನಾವು ಬದುಕಿದರೆ ನಮ್ಮ ಜೀವನ ಸಾರ್ಥಕ ಆಗುವುದಿಲ್ಲ. ನಿಮ್ಮ ಎಲ್ಲರೊಳಗೆ ಯಾರ ಸಂಬಂಧಿಕರು ಇವರು ರೇವಣಸಿದ್ದೇಶ್ವರ ಅಂತ ನೀವು ಇಲ್ಲಿ ಬಂದರಿ? ಯಾರ ಸಂಬಂಧಿಕರು ಅವರಲ್ಲ. ಯಾರು ಅವರಂತ ಕೇಳಿದ್ರ, ಅನಿಮಿತ್ತ ಬಾಂಧವರು. ಯಾವ ನಿಮಿತ್ತನ ನಮಗ ಅವರಿಗೆ ಇಲ್ಲ, ಆದ್ರೆ ಒಂದು ದೊಡ್ಡ ನಿಮಿತ್ತ ಅದಾದ ಯಾವುದು ಅಂತ ಕೇಳಿದ್ರ, ಸರ್ವೇ ಜನಾಹ ಸುಖಿನೋ ಭವಂತು ಅಂತ ಬಾಳುವಂತವರೇ ಮಹಾತ್ಮರು, ಸತ್ಪುರುಷರು. ಅದಕ್ಕಾಗಿ ನಾವಿಲ್ಲಿ ಬರ್ತೀವಿ, ಇಂಥ ಉತ್ಸವಗಳನ್ನು ಮಾಡ್ತೀವಿ. ನಮ್ಮ ಜೀವನ ಎದಕ್ಕಾಗಿರ್ತದಂತ ಕೇಳಿದ್ರ, ಬರೀ ಸ್ವಾರ್ಥ. ನಾವು 100 ವರ್ಷ ದುಡಿತೀವಿ ಅಂದ್ರೆ ಎದಕ್ಕೆ ದುಡಿತೀವಿ? ಮನಿಗಾಗಿ ದುಡಿತೀವಿ. ಆದ್ರೆ 4 ಪಾಲು ನಾವು ದುಡ್ದದ್ರಲ್ಲಿ ಒಂದು 100 ರೂಪಾಯಿ ಇತ್ತಂದ್ರ 4 ಪಾಲದೊಳಗ 2 ಪಾಲು ತನಗಿಟ್ಕೋಬೇಕು, ಉಳ್ಕಿದ್ದು 2 ಪಾಲು ಏನ್ ಮಾಡ್ಬೇಕು? ಒಂದು ಬಡಬಗ್ಗರಿಗಾಗಿ, ಇನ್ನೊಂದು ಧರ್ಮಕ್ಕಾಗಿ ಅಂತ ಕೊಡಬೇಕು.
ನಮ್ಮ ಊರಲ್ಲೇ 4 ಜನ ಹಸದು ಇವತ್ತು ಊಟ ಇರ್ಲಾರ್ದ ಮಕ್ಕೋತಾರ. ನಾವು ಹಾಲ ಹುಗ್ಗಿ ಉಂಡು ಮಕ್ಕೋತೀವಿ ಅಂದ್ರೆ ಅದು ನಮಗೆ ಪಂಚ ಪಕ್ವಾನ್ ಆಗಿ ಪಚನ ಆಗೋದಿಲ್ಲ. ಆ ಬಡವರ ಮರಗು ನಮಗೆ ಹತ್ತ. ಆದ್ದರಿಂದ ಧರ್ಮ ಏನು ಕಲಿಸ್ತದ ಅಂತ ಕೇಳಿದ್ರೆ ಇದನ್ನೇ ಕಲಿಸ್ತದ. ಇನ್ನೊಬ್ಬರ ದುಃಖವನ್ನು ತನ್ನ ದುಃಖ ಅಂತ ಮನುಷ್ಯ ಯಾವಾಗ ತಿಳ್ಕೊತಾನಲ್ಲ ಅವಾಗ ಅವನಿಗೆ ಧಾರ್ಮಿಕ, ಅವನಿಗೆ ಒಬ್ಬ ಭಕ್ತ, ಅವನಿಗೆ ದೇವರ ಸಾಕ್ಷಾತ್ಕಾರ ಆಗ್ತದಂತ ಹೇಳ್ತಾನೆ. ಹಾದಿಯಿಂದ ಹೋಗುವಾಗ ಒಬ್ಬ ಮನುಷ್ಯ ನೀರಿಲ್ಲ, ಅನ್ನಿಲ್ಲ, ಕಾಲಲ್ಲಿ ಚಪ್ಪಲಿ ಇಲ್ಲ, ಮ್ಯಾಲರೆ ಬಿಸಿಲದ, ಹಿಂಗ ಅವ ಬಿದ್ದಿರುವಾಗ ನಾವು ಹೋಗಿ ಗುಡ್ಯಾಗ ರುದ್ರಾಭಿಷೇಕ ಮಾಡಿಸಿದ್ರು ದೇವರು ನಮಗೆ ಒಲಿಯುವುದಿಲ್ಲ. ದೇವರು ಒಲಿಯೋದು ಯಾವುದಕ್ಕೆ ಒಲಿತಾನಂತ ಕೇಳಿದ್ರೆ ಸಹಾನುಭೂತಿಗೆ ಒಲಿತಾನ. ಪರಸ್ಪರ ಮನುಷ್ಯರನ್ನು ಪ್ರೀತಿಸಬೇಕು. ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು, ಗಿಡ ಮರಗಳನ್ನು ಪ್ರೀತಿಸಬೇಕು. ಆವಾಗ ಮಾತ್ರ ಮನುಷ್ಯನಿಗೆ ದೇವರ ಸಾಕ್ಷಾತ್ಕಾರ ಆಗ್ತದೆ. ದೇವರ ಗುಡಿಯೊಳಗಿಲ್ಲ, ದೇವರ ಇಡೀ ವಿಶ್ವದಲ್ಲೇ ಅದ. ಸಂತ ಏಕನಾಥ ಮಹಾರಾಜರು ಮಹಾರಾಷ್ಟ್ರದ ಅತ್ಯಂತ ಶ್ರೇಷ್ಠ ಸಂತರವರು, ಬಹಳ ದೊಡ್ಡವರು. ಅಂಥ ಏಕನಾಥ ಮಹಾರಾಜರು ಒಂದು ಸಾರಿ ಕಾಶಿ ವಿಶ್ವೇಶ್ವರ ಲಿಂಗ, ಅದೊಂದು ಜ್ಯೋತಿರ್ಲಿಂಗ ಕಾಶಿ ವಿಶ್ವೇಶ್ವರ. ಆ ಬಳಿಕ ಇಲ್ಲಿ ಕೆಳಗೆ ತಮಿಳುನಾಡಕ್ಕೆ ಹೋದೆವು ಅಂದ್ರೆ ರಾಮೇಶ್ವರ ಲಿಂಗ. ಆಜಾನುಬಾಹು ವ್ಯಕ್ತಿತ್ವವನ್ನು ಹೊಂದಿದ ಮರ್ಯಾದಾ ಪುರುಷೋತ್ತಮನಾದ ಪ್ರಭು ಶ್ರೀರಾಮಚಂದ್ರ ತನ್ನ ಪವಿತ್ರವಾದ ಹಸ್ತಗಳಿಂದ ನಿರ್ಮಿಸಿದಂತಹ ಲಿಂಗ ರಾಮೇಶ್ವರದ ಜ್ಯೋತಿರ್ಲಿಂಗ. ಆಗಿನ ಕಾಲಕ್ಕೊಂದು ನಂಬಿಕೆ ಇತ್ತು. ಅದೇನು ಅಂದ್ರ, ಯಾರ ಕಾಶಿ ವಿಶ್ವನಾಥನಿಂದ ಅಲ್ಲಿರುವ ಗಂಗಾ ನದಿಯ ನೀರನ್ನ ಕೊಡದಾಗ ತುಂಬಿಕೊಂಡು ಹೆಗಲ ಮೇಲೆ ಇಟ್ಟುಕೊಂಡು ಹಾಗೆ ಇಡೀ ದೇಶವನ್ನೇ ನಡ್ಕೋತ ಬಂದ ಯಾರು ಕೆಳಗಿರುವಂತಹ ರಾಮೇಶ್ವರದ ಜ್ಯೋತಿರ್ಲಿಂಗಕ್ಕೆ ಹಾಕ್ತಾರಲ್ಲ ಅವರಿಗೆ ಮುಕ್ತಿ ಆಗ್ತದ ಅನ್ನೋ ಒಂದು ಬಹಳ ದೊಡ್ಡ ನಂಬಿಕೆ ಇತ್ತು. ಅದರ ಪ್ರಕಾರ ಏಕನಾಥ ಮಹಾರಾಜರು ಮತ್ತು ಅವ್ರ ಜೊತೆಗೊಂದು 7-8 ಜನ ಗೆಳೆಯರು ಕೂಡ್ಕೊಂಡು ಕಾಶಿಗೆ ಹೋದರು. ಹೋಗಿ ಅಲ್ಲಿ ಏನು ಗಂಗಾ ನದಿ ಹರಿತಿತ್ತು ಆ ಪವಿತ್ರವಾದ ಗಂಗಾ ನದಿಯ ತೀರ್ಥವನ್ನು ತುಂಬಿಕೊಂಡು ಹೆಗಲ ಮೇಲೆ ಇಟ್ಟುಕೊಂಡು ನಡ್ಕೋತ ಬರ್ತಾ ಇದ್ರು. ಇನ್ನೊಂದು 30-40 ಕಿಲೋಮೀಟರ್ ಅಷ್ಟೇ ದೂರ ಇತ್ತು ಯಾವುದು ರಾಮೇಶ್ವರದ ಜ್ಯೋತಿರ್ಲಿಂಗ. ಆವಾಗ ಏನಾಯ್ತು ಅಂದ್ರ, ಒಂದು ಕತ್ತಿ ನೀರಿರ್ಲಾರ್ದಕ್ಕೆ ಬ್ಯಾಸಿಗೆ ಬಿಸಿಲ, ಈಗ ಹೆಂಗ್ ಬಿಸಿಲದಲ್ಲ ಹೀಗೇ ಬಿಸಿಲಿತ್ತು. ಅದಕ್ಕೆ ನೀರಿರ್ಲಾರ್ದಕ್ಕದು ಕಣ್ಣು ಬೆಳ್ಳಗ ಮಾಡಿ ಒದ್ದಾಡ್ಲಕ್ ಹತ್ತಿತ್ತು ಕತ್ತಿ. ಇದನ್ನ 8-10 ಜನ ಇವ್ರೇನಕ್ಕೆ ಹೆಗಲ ಮೇಲೆ ಕೊಡ ಹೊತ್ತಿದ್ರಲ್ಲ ಎಲ್ಲರೂ ನೋಡಿದ್ರು. ಆದ್ರೆ ಯಾರೂ ತಮ್ಮ ಹೆಗಲ ಮೇಲಿನ ಕೊಡ ಇಳಿಸಿ ಅದಕ್ಕೆ ನೀರು ಹಾಕಲಿಲ್ಲ. ಒಬ್ಬರ ಮಾತ್ರ ಸಂತ ಏಕನಾಥ ಮಹಾರಾಜರ ಮಾತ್ರ ಕೊಡ ಇಳಿಸ್ಲಾಕ್ ನೋಡಿದ್ರು. ಅವಾಗ ಇವ್ರು 8-10 ಜನ ದೋಸ್ತರು ಬೇದ್ರವ್ರಿಗೆ. ಅಲ್ಲ ಹುಚ್ಚಿಗಿಚ್ಚಿ ಹಿಡದತ್ತೆ ನಿನಗಂತ ಕೇಳಿದ್ರು ಅವರು. ಯಾಕಂದ್ರ ಇಷ್ಟು ದೂರದಿಂದ ನಾವು ಕೊಡ ಹೊತ್ಕೊಂಡು ಬಂದಿದ್ದೀವಿ, ಇದನ್ನ ಇನ್ನೊಂದು 30-40 ಕಿಲೋಮೀಟರ್ದಾಗ ರಾಮೇಶ್ವರದ ಜ್ಯೋತಿರ್ಲಿಂಗಕ್ಕೆ ಹಾಕಿದ್ರೆ ನಮಗೆ ಮುಕ್ತಿ ಆಗ್ತದ, ದೇವರ ದರ್ಶನ ಆಗ್ತದ ಅಂತ ಹೇಳಿದ್ರು. ಆಗ ಏಕನಾಥ ಮಹಾರಾಜರು ಹೇಳಿದ್ರು, ಅವ್ರ ಜೋಡಿ ಮಾತಾಡ್ಲಿಲ್ಲ. ಮೊದಲು ಕೊಡ ಕೆಳಗೆ ಇಳಿಸಿ ಆ ಕತ್ತಿಗೆ ನೀರು ಕುಡಿಸಿದ್ರು. ಕಣ್ಣು ಬೆಳ್ಳಗ ಮಾಡಿದಂಥ ಕತ್ತಿ ಚೇತರಿಸಿಕೊಂಡು ಅಲ್ಲೇ ಎದ್ದು ನಿಂತಿತು. ಅದೇನು ತನ್ನ ಕರುಣಾಪೂರ್ಣವಾದ ದೃಷ್ಟಿಯಿಂದ ಇವರನ್ನು ನೋಡಿತಲ್ಲ, ಆ ಕತ್ತೆಯ ಕಣ್ಣುಗಳಲ್ಲೇ ಇವರಿಗೆ ರಾಮೇಶ್ವರದ ಜ್ಯೋತಿರ್ಲಿಂಗ ದರ್ಶನ ಆಯ್ತು ಇವರಿಗೆ. ಅವಾಗ ಏನು ತಪ್ಪು ಕೆಲಸ ಮಾಡಿದೇನೇನು ಅಂತ ಹೇಳಿ ದೋಸ್ತರೆಲ್ಲ ಇವರಿಗೆ ಹೇಳಿದ್ರು, ಏಕನಾಥ ಮಹಾರಾಜರಿಗೆ. ಆಗ ಏಕನಾಥ ಮಹಾರಾಜರು ಹೇಳಿದ್ರು, ನನಗೆ ನಿಜವಾದ ದೇವರ ದರ್ಶನ ಎಲ್ಲಿ ಆಗ್ಯದ ಅಂದ್ರೆ ಈ ಕತ್ತೆಯಲ್ಲಿಯೇ ದೇವರ ದರ್ಶನ ಆಗ್ಯದ. ನೀ ಬೇಕಾದ್ರೆ ಹೋಗ್ರಿ, ನಾ ಬರುದಿಲ್ಲ ರಾಮೇಶ್ವರಕ್ಕೆ ಅಂತ ಹೇಳಿ ಕಳಿಸಿಬಿಟ್ರು. ಆಗ ದೇವರು ಎಲ್ಲಾದರೂ ಇದ್ರ ಅದು ಪ್ರಾಣಿ ದಯಾದೊಳಗದಾನ.
ದೇವರು ಎಲ್ಲಿಯಾದರೂ ಇದ್ರ ಅನಾಥರು, ದೀನರು, ದಲಿತರು, ಬಡವರು, ರೋಗಿಗಳು ಅಂಥವ್ರಿಗೆ ನಾವು ಸಹಾಯ ಮಾಡಿದ್ವು ಅಂದ್ರೆ ಅಲ್ಲಿ ದೇವರ ದರ್ಶನ ನಮಗೆ ಆಗ್ತದೆ. ಅದಕ್ಕ ಈ ಗೋಟ್ಯಾಳ ಇದೊಂದು ಪವಿತ್ರವಾದ ಕ್ಷೇತ್ರ. ಇಷ್ಟೆಲ್ಲ ಹಳ್ಳಿ ಅದಾವ, ಎಲ್ಲ ಹಳ್ಳಿ ಬಿಟ್ಟು ನಿಮ್ಮ ಹಳ್ಳಿಗೆ ಬಂದವರು ತಪಸ್ಸು ಮಾಡ್ಬೇಕಂದ್ರ ಈ ಊರು ಎಷ್ಟು ಪುಣ್ಯ ಮಾಡಿರ್ಬೇಕು. ಅಷ್ಟೇ ಅಲ್ಲದೆ ಅಂಥ ರೇವಣ ಸಿದ್ದೇಶ್ವರನ ನೀವು ಸ್ಮರಿಸ್ತೀರಿ, ಆರಾಧನೆ ಮಾಡ್ತೀರಿ ಅಂದ್ರೆ ನೀವೆಷ್ಟು ಪುಣ್ಯವಂತರು. ಅಷ್ಟೇ ಅಲ್ಲದೆ ಇವತ್ತು ಸಮಸ್ತ ಶಕ್ತಿಯ ಪ್ರತೀಕ ಅಂತ ಹೆಣ್ಮಕ್ಕಳಿಗೆ ಕರೀತಾರೆ. ಜಗತ್ತು ಸೃಷ್ಟಿಯಾದದ್ದೇ ಶಿವಶಕ್ತಿಯಿಂದಾಗಿ. ಶಿವ ನಿರ್ವಿಕಾರಿಯಾಗಿರುವಂಥವ ಶಕ್ತಿ ಮಾತ್ರ ಇಡೀ ಸಮಸ್ತ ಜಗತ್ತೆಲ್ಲ ಶಕ್ತಿಯ ಲೀಲೆ ಅಂತ ಹೇಳ್ತಾರೆ. ಅಂತಹ ನಿಮ್ಮನ್ನ ಆರಾಧನೆ ಮಾಡಿ ನಿಮಗೊಂದು ಗೌರವವನ್ನು ಕೊಡುವ ಸಲುವಾಗಿ ಇವತ್ತು ಉಡಿ ತುಂಬು ಕಾರ್ಯಕ್ರಮದ ಇದು ಬಹಳ ಸೌಭಾಗ್ಯದ್ದು. ಗಣಮಕ್ಕಳಿಗೆ ಯಾರು ಉಡಿ ತುಂಬಂಗಿಲ್ಲ. ಅವರಿಗಿರೋ ಗೌರವಗಳೇ ಬೇರೆ ಅದಾವ, ನಿಮಗಿರೋ ಗೌರವ ಇದು ವಿಶೇಷವಾದಂಥದ್ದು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ, ಯತ್ರ ತಾಸ್ತು ನ ಪೂಜ್ಯಂತೆ ಸರ್ವಾಸ್ತತ್ರ ಅಫಲಾಕ್ರಿಯಾಃ ಅಂತ ಒಂದು ಸುಭಾಷಿತ ಅದ. ಯಾವ ದೇಶದಲ್ಲಿ ನಾರಿಯರನ್ನ, ಹೆಣ್ಣು ಮಕ್ಕಳನ್ನ ಪೂಜಿಸ್ತಾರಲ್ಲ ಆ ದೇಶದಲ್ಲಿಯೇ ಎಲ್ಲಾ ದೇವಾನ ದೇವತೆಗಳು ವಾಸ ಮಾಡಿರ್ತಾರೆ. ಎಲ್ಲಿ ಹೆಣ್ಮಕ್ಳಿಗೆ ಗೌರವ ಸಿಗುವುದಿಲ್ಲಲ್ಲ ಅಲ್ಲಿ ಏನಾಗ್ತದ ಅಂತ ಕೇಳಿದ್ರ ಎಷ್ಟು ಪೂಜಾ ಮಾಡಿದ್ರು ವ್ಯರ್ಥ ಆಗ್ತವ, ಎಷ್ಟು ಯಜ್ಞ ಮಾಡಿದ್ರು ಬೂದಿಯಲ್ಲಿ ಹೋಮ ಮಾಡಿದಂತೆ ಆಗ್ತದ. ಯಾಕೆ ಅಂತ ಕೇಳಿದ್ರ ಸೌಭಾಗ್ಯದ ಲಕ್ಷ್ಮಿ ಯಾರು ಅಂತ ಕೇಳಿದ್ರ ಅವರು ಹೆಣ್ಣು ಮಕ್ಕಳು. ಪಾರ್ವತಿಯ ಶಕ್ತಿಯೂ ಅವರಲ್ಲಿ ಅದ, ಸರಸ್ವತಿಯ ಜ್ಞಾನವೂ ಅವರಲ್ಲಿ ಅದ, ಲಕ್ಷ್ಮಿಯ ಸಂಪತ್ತು ಅವರಲ್ಲಿ ಅದ. ಅದಕ್ಕೆ ಹೆಣ್ಮಕ್ಕಳನ್ನ ಪೂಜಾ ಮಾಡಬೇಕು ಅಂತ ಹೇಳ್ತಾರೆ. ಹಾಗ ಈ ನಮ್ಮ ಭಾರತ ದೇಶ ಎಂಥದ್ದು ಅಂತ ಕೇಳಿದ್ರ 52 ಶಕ್ತಿ ಪೀಠಗಳು ನಮ್ಮ ದೇಶದಲ್ಲಿ ಅದಾವ. ನಾವು ಶಿವನ ಆರಾಧನೆಗಾಗಿ 12 ಜ್ಯೋತಿರ್ಲಿಂಗಗಳನ್ನು ಪೂಜಾ ಮಾಡ್ತೇವೆ. ಅದೇ ಶಕ್ತಿಯ ಆರಾಧನೆಗಾಗಿ 52 ಶಕ್ತಿ ಪೀಠಗಳದಾವ. ಆದ್ದರಿಂದ ಭಾರತ ದೇಶ ಅಂದ್ರೆ ಇದು ಶಿವನ ಆರಾಧನೆಯ ದೇಶ, ಶಕ್ತಿಯ ಆರಾಧನೆಯ ದೇಶ. ಅಷ್ಟೇ ಅಲ್ಲದೆ ಎಲ್ಲರೂ ತಾವು ಕೇಳಿರಿ, ಮಹಾಭಾರತ ಅದರಲ್ಲಿ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿದಂತಹ ನೈಷ್ಠಿಕ ಬ್ರಹ್ಮಚಾರಿ ಭೀಷ್ಮಾಚಾರ್ಯರು, ಮಹಾನ್ ಬಿಲ್ವಿದ್ಯಾ ಪ್ರವೀಣರಾದಂತಹ ದ್ರೋಣಾಚಾರ್ಯರು, ಕುಲಗುರುವಾದ ಕೃಪಾಚಾರ್ಯ, ಈ ಎಲ್ಲಾ ಶೂರವೀರರು ಎಷ್ಟೋ ಜನ ಇದ್ರು. ಎಲ್ಲರೂ ಕೂಡ ಯುದ್ಧದಲ್ಲಿ ಸೋತು ಹೋದರು. ಶರಶಯ್ಯ ಮೇಲೆ ಅಂದ್ರೆ ಬಾಣಗಳ ಹಾಸಿಗೆ ಮ್ಯಾಲ ಭೀಷ್ಮಾಚಾರ್ಯರು ಮಲ್ಕೊಂಡಿದ್ರು. ಮಲ್ಕೊಂಡಂಥ ಸಂದರ್ಭದೊಳಗ ಅವರಿಗೆ ಒಬ್ರು ಬಂದ ಪ್ರಶ್ನೆಯನ್ನು ಕೇಳಿದರು. ಅಲ್ಲ, ಇಷ್ಟೆಲ್ಲ ಶೂರ ವೀರರು ಎಲ್ಲರೂ ಇದ್ರು ಕೂಡ ನೀವು ಯಾಕೆ ಈ ಯುದ್ಧದಲ್ಲಿ ಸೋತ್ರಿ ಅಂತ ಕೇಳಿದ್ರು ಅವರು. ಯಾಕೆ ಕುರುಕುಲ ಯಾಕೆ ಸರ್ವನಾಶದ ಹಾದಿಯನ್ನು ಹಿಡಿತು ಅಂತ ಕೇಳಿದ್ರ ಪ್ರಶ್ನೆಯನ್ನ. ಆವಾಗ ಹೇಳಿದಂತಹ ಉತ್ತರ ಯಾರಿದು? ಸಾಮಾನ್ಯ ಮನುಷ್ಯ ಹೇಳಿದ ಉತ್ತರ ಅಲ್ಲ, ಭೀಷ್ಮ ಪಿತಾಮಹ ಹೇಳಿದಂತಹ ಉತ್ತರ. ಅದು ಏನು ಹೇಳಿದ್ರು ಅಂದ್ರ, ಕುರುಕುಲ ಕುರುವಂಶ ಇದು ನಾಶ ಆಗ್ಲಿಕ್ಕೆ ಏನು ಕಾರಣ ಅಂತ ಕೇಳಿದ್ರ, ಇಷ್ಟೆಲ್ಲ ಒಂದು ದೊಡ್ಡ ರಾಜ ದರ್ಬಾರ ನಡೆದಿತ್ತು. ಅಂಥ ದರ್ಬಾರದೊಳಗ ನಾನು ಇದ್ದೆ, ದ್ರೋಣಾಚಾರ್ಯ ಇದ್ರು, ಕೃಪಾಚಾರ್ಯರಿದ್ರು, ಎಲ್ಲ ಶೂರ ವೀರರಿದ್ರು, ಎಲ್ಲ ಧೃತರಾಷ್ಟ್ರ ಇದ್ದ, ಗಾಂಧಾರಿ ಇದ್ಲು, ಎಲ್ಲರೂ ಇದ್ರು.
ಇಂತಹ ಒಂದು ಸಭೆಯಲ್ಲಿ ಒಬ್ಬ ಸ್ತ್ರೀಯ ಒಬ್ಬ ಹೆಣ್ಣು ಮಗಳ ಅಪಮಾನ ಆಯ್ತಲ್ಲ, ಆ ಅಪಮಾನದ ಆ ಕಣ್ಣೀರಿನ ಒಂದು ಶಾಪವೇ ನಮ್ಮ ಇಡೀ ಕುರುಕುಲದ ಸರ್ವನಾಶ ಅಂತ ಭೀಷ್ಮಾಚಾರ್ಯ ಹೇಳಿದ. ಅಂದ್ರ ಪಾಂಡವರು ಶೂರರಿದ್ರು, ಅದಕ್ಕಾಗಿ ಯುದ್ಧದಲ್ಲಿ ಅವರು ಸೋತರು, ಕೌರವರು ಸೋತರು ಅಂತ ಅಲ್ಲ. ಅವರು ಸೋತದ್ದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರ, ಬರೀ ಒಂದು ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಒಂದು ಮನೆತನದಲ್ಲಿಯೂ ಅಷ್ಟೇ. ಯಾವ ಮನೆಯಲ್ಲಿ ಹೆಣ್ಮಕ್ಕಳು ತಾಯಂದಿರು ಅವರ ಕಣ್ಣೀರು ಸುರಿಸ್ಕೋತಿರ್ತಾರಲ್ಲ, ಆ ಮನೆಗೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗಂಡ್ಮಕ್ಕಳ ಕರ್ತವ್ಯ ಏನು ಅಂತ ಕೇಳಿದ್ರ, ಚಲೋ ತಂಗಿ ದುಡ್ಕೊಂಡು ಬರೋದು, ಸರಿಯಾಗಿ ಅವರಿಗೆ ಕೊಡೋದು. ಇವ್ರು ಅಕಸ್ಮಾತ್ ಕುಡಿದು ಬಂದರು, ತಿಂದು ಬಂದರು, ಏನೋ ಚಟ ಮಾಡಿ ಬಂದರು ಅಂದ್ರ ಅದರಿಂದಾಗಿ ಮನೆಯಲ್ಲಿರುವಂತಹ ಹೆಣ್ಮಕ್ಳು ಅಳ್ಕೋತ ಕೂಡ್ತಿದ್ರು ಅಂದ್ರ ಆ ಮನೆಗೆ ಎಂದಿಗೂ ಒಳ್ಳೇದಾಗಲಿಕ್ಕೆ ಸಾಧ್ಯ ಇಲ್ಲ. ಮನೆಗೆ ಒಳ್ಳೇದಾಗಬೇಕಾಗಿತ್ತು ಅಂದ್ರ ಅವರು ಚಲೋ ತಂಗಿ ದುಡಿಬೇಕು, ಇವರು ಮನೆಯಲ್ಲಿ ನಕ್ಕೋತಿರಬೇಕು. ಆವಾಗ ಮಾತ್ರ ಆ ಮನೆಯಲ್ಲಿ ಸರಸ್ವತಿ, ಲಕ್ಷ್ಮಿ ಮತ್ತು ಪಾರ್ವತಿಯ ಕೃಪೆ ಇರ್ತದೆ. ಆಗ ಅಂಥ ಒಂದು ಸೌಭಾಗ್ಯ ಅದ ನಿಮಗೆ ದೊರೆತದ. ಇವತ್ತು ಇಲ್ಲಿ ಇಟ್ಟುಕೊಂಡಂಥ ಒಂದು ವಿಷಯ ಬಹಳ ಆಧ್ಯಾತ್ಮಿಕವಾದ ವಿಷಯ ಅದ. ಬೇರೆ ಬಹು ವಿದ್ಯೆಯೊಳು ಬಳಲುವರು, ತಮ್ಮೊಳಗೆ ತೋರುವ ಮಹಾಮಂತ್ರವನ್ನು ಜಪಿಸದೆ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಕೈವಲ್ಯ ಪದ್ಧತಿಯ ಯೋಗ ಪ್ರತಿಪಾದನಾ ಸ್ಥಳದ ಇದು ಮಂತ್ರಯೋಗದ ವಿಷಯ. ನಮ್ಮ ದೇಶ ಬರೀ ಧಾರ್ಮಿಕ ದೇಶ ಅಲ್ಲ, ಆಧ್ಯಾತ್ಮಿಕ ದೇಶ. ಧರ್ಮ ಅಂದ್ರೆ ಏನು? ಹಸಿದವನಿಗೆ ಅನ್ನ ಹಾಕೋದು ಧರ್ಮ, ನೀರಡಿಕೆ ಆದವನಿಗೆ ನೀರು ಕುಡಿಸೋದು ಧರ್ಮ, ಆ ಬಳಿಕ ಯಾವನಿಗೆ ಬಿಸಿಲಾಗಿದೆ ಅವನಿಗೆ ನೆರಳ ಮಾಡುವುದು ಧರ್ಮ. ಧರ್ಮ ಇದು. ಆದ್ರೆ ಅಧ್ಯಾತ್ಮ ಅಂದ್ರೆ ಏನು ಅಂದ್ರೆ ಹೊರಗೆ ನೋಡುವುದಲ್ಲ, ನಮ್ಮೊಳಗೆ ನಾವು ನೋಡುವುದಕ್ಕೆ ಅಧ್ಯಾತ್ಮ ಅಂತ ಹೇಳಿ ಕರೀತಾರೆ. ಅಂತಹ ಅಧ್ಯಾತ್ಮದ ಶ್ರೇಷ್ಠವಾದಂತಹ ಮಾತಿದು. ನಾವೆಲ್ಲ ಜೀವನದಲ್ಲಿ ಇಷ್ಟೆಲ್ಲ ಮಾಡ್ತೇವಲ್ಲ, ನಮಗ ಶಾಶ್ವತವಾದ ಸಮಾಧಾನ ಸಿಕ್ಕತ್ತೇನು ಅಂತ ಪ್ರಶ್ನೆ ಕೇಳಿದ್ರೆ ಯಾರು ಕೂಡ ಹೌದು ಅಂತ ಉತ್ತರನ ಕೊಡುವುದಿಲ್ಲ. ಯಾಕ ಅಂತ ಕೇಳಿದ್ರೆ ನಮ್ಮ ಒಳಗೆಲ್ಲ ಅಶಾಂತಿ ಅದ, ಮ್ಯಾಲ ಮಾತ್ರ ನಕ್ಕೋತಿದೀವಿ ನಾವು. ಯಾರು ಕೇಳಿದ್ರೆ ಹೆಂಗದಿರಿ ಅಂತ ಕೇಳಿದ್ರೆ ಆರಾಮದಿವಿ ಅಂತ ಹೇಳ್ತೀವಿ. ನಿಜವಾಗಿಯೂ ನಾವು ಆರಾಮದಿವೇನು? ಒಂದು ಕಟ್ಟಿಗೆ ಮನೆಯನ್ನ ಹೊತ್ಕೊಂಡು ನಿಂತಹ ಒಂದು ಕಂಬ ಅಥವಾ ಒಂದು ತೊಲೆ ಅಂತ ಏನೇ ಇರಲಿ, ಮ್ಯಾಲ ನೋಡ್ಲಾಕ್ ಚಂದ ಕಾಣ್ತದ, ಅದ್ರ ಒಳಗೆಲ್ಲ ಹುಳ ಹತ್ತಿರ್ತದ. ಒಂದು ಜ್ವಾಳ ಮ್ಯಾಲ ನೋಡ್ಲಾಕ್ ಮಾತ್ರ ಚಲೋ ಕಾಣ್ತತಿ, ಒಳಗ ನುಷಿ ಹೆಂಗ ಅದರ ಒಳಗಿನ ಹಿಟ್ಟೆಲ್ಲ ತಿಂದಿರ್ತೈತಲ್ಲ, ಹಾಗ ನಾವೆಲ್ಲ ನೋಡ್ಲಾಕ್ ಮ್ಯಾಲ ನಕ್ಕೋತಿದ್ದವರಂಗ ಸುಖಿಯಾಗಿದ್ದವರಂಗ ಕಾಣ್ತೀವಿ. ನಮ್ಮ ಒಳಗಿರುವಂತ ಸಂತೋಷ ಅನ್ನುವ ಹಿಟ್ಟನ್ನೆಲ್ಲ ಈ ಪ್ರಪಂಚ ತಿಂದು ಹಾಕ್ಯದ. ಅದಕ್ಕಾಗಿ ಅವರು ಈ ವಿಷಯವನ್ನಿಟ್ಟಾರ, ಬೇರೆ ಬಹುವಿದ್ಯೆಯನ್ನು ಅರಸಿ ಬಳಲುವರು. ನಮಗ ಸಂಪತ್ತು ಗಳಿಸೋದು ಗೊತ್ತದ, ಆದ್ರೆ ಹೆಂಗ ಆನಂದವಾಗಿರಬೇಕು ಅಂತ ನಮಗ್ ಗೊತ್ತಿಲ್ಲ. ಕಲ್ಲಿನೊಳಗೆ ಮೂರ್ತಿ ಮಾಡುವಂತಹ ಶಿಲ್ಪಶಾಸ್ತ್ರ ನಮಗ್ ಗೊತ್ತದ, ಆದ್ರೆ ನಾವು ಹೆಂಗ ಶಾಶ್ವತವಾಗಿ ಆನಂದವಾಗಿರೋದು ನಮಗ್ ಗೊತ್ತಿಲ್ಲ. ಒಂದು ತಂತಿಯಿಂದ ವೀಣಾ ಹೆಂಗ ನುಡಿಸೋದು ನಮಗ್ ಗೊತ್ತದ, ಒಂದು ಚರ್ಮದಿಂದ ಶಬ್ದ ಹೆಂಗ ನುಡಿಸೋದು ನಮಗ್ ಗೊತ್ತದ, ತಬಲಾ. ಒಂದು ಕೊಳಲಿನಿಂದ ನಾದವನ್ನು ಹೆಂಗ ತೆಗೆದು ಅದು ನಮಗ್ ಗೊತ್ತದ. ಆದರೆ ನಮ್ಮ ಒಳಗಿರುವಂಥ ಆನಂದವನ್ನು ಹೊರಗೆ ತೆಗೆಯುವುದು ಹೆಂಗ ಅಂತ ನಮಗ್ ಗೊತ್ತಿಲ್ಲ. ನಮ್ಮ ಪರಿಸ್ಥಿತಿ ಏನಾಗ್ಯದ ಅಂದ್ರ, ತನ್ನ ಇರುವಂಥ ನೆಲದ ಕೆಳಗನ ಸಾಕಷ್ಟು ಸಂಪತ್ತಿದ್ರು ಕೂಡ ಅದರ ಮ್ಯಾಲನ 100 ವರ್ಷ ಮನುಷ್ಯ ಭಿಕ್ಷೆ ಬೇಡ್ಕೋತ ಹೆಂಗ ಬದುಕ್ತಾನಲ್ಲ, ಹಾಗೆ
ನಾವು ಕೂಡ ಹೆಂಗ್ ಬದುಕಿದೀವು ಅಂತ ಕೇಳಿದ್ರ ನಮ್ಮ ಒಳಗನ ಎಲ್ಲಾ ಸಂಪತ್ತದ. 100 ವರ್ಷ ನಾವು ಕಣ್ಣೀರು ಸುರಿಸಲಾರದಂಗ ಆನಂದವಾಗಿ ಬದುಕಲಿಕ್ಕೆ ಏನು ಬೇಕು ಅಂತಹ ದೇವಸತ್ವವೇ ನಮ್ಮೊಳಗದ. ಸಾಕ್ಷಾತ್ ಪರಮಾತ್ಮನೇ ನಮ್ಮೊಳಗದಾನ. ಆದ್ರ ನಾವು ಮಾತ್ರ ದೇವ್ರ ಎಲ್ಲಿದಾನ ಅಂತ ಕೇಳಿದ್ರೆ ಶ್ರೀಶೈಲದಾಗ ಅದಾನ, ದೇವರ ಕಾಶಿ ಒಳಗದಾನ, ದೇವರ ಎಲ್ಲಿದಾನ ಅಂದ್ರೆ ಜಗಲಿ ಒಳಗದಾನ. ಹಿಂಗ ಎಲ್ಲೋ ದೇವರನ್ನು ಹುಡುಕಾಡ್ಕೋತ ನಾವು ಹೋಗ್ತೀವಿ. ನಮ್ಮ ಒಳಗಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ದೇವರೇ ಅದ. ಮತ್ ಹಾಗಾದ್ರೆ ಅಂಥ ದೇವರನ್ನು ನಾವು ಕಾಣೋದು ಯಾವಾಗ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ಹೊರಗೆ ಹುಡುಕಾಡ್ಲಕ್ ಹೋಗಬೇಡ. ಒಂದು ಕಸ್ತೂರಿ ಮೃಗ, ಕಸ್ತೂರಿ ಮೃಗ ಅಂದ್ರ ಅದರ ಹೆಸರಿನಲ್ಲೇ ಅದ. ಒಂದು ಸುಗಂಧ ಬರುವಂತಹ ಒಂದು ಮೃಗ ಅದು. ಅದು ಬರೀ ಅಲ್ಲಿತ್ತಂದ್ರೆ ಇಡೀ ಪರಿಸರ ಎಲ್ಲ ವಾಸನೆ ಬರ್ತದ, ಅಂಥ ಒಂದು ಪ್ರಾಣಿ ಅದು. ಆ ಕಸ್ತೂರಿ ಮೃಗ ಒಂದು ದಿವಸ ಹೀಗ ಒಂದು ಗಿಡದ ಕೆಳಗೆ ನಿಂತೆತ್ತು ಬಿಸಿಲಾಗ. ಅವಾಗ ಅದಕ್ಕೆ ತಂಪು ಗಾಳಿ ಬೀಸಿದಾಗ ಒಂದೇನೋ ಬಹಳ ಚಲೋ ವಾಸ ಬಂತದಕ್ಕೆ. ಬಂದಾಗ ಮೃಗ ಏನ್ ಮಾಡಿತು, ಎಷ್ಟು ಚಲೋ ಅದಲ್ಲ ಈ ವಾಸನೆ ಅಂತ ತಿಳ್ಕೊಂಡು ಇದು ಎಲ್ಲಿಂದ ಬರ್ತದಂತ ತಿಳ್ಕೊಂಡು ಆಗ ಓಡ್ಕೋತ ಹೋತು. 1 ದಿವಸ ಓಡಿತು ಸಿಗಲಿಲ್ಲ, 2 ದಿವಸ ಓಡಿತು ಸಿಗಲಿಲ್ಲ. ಹೀಗ ನಿರಂತರ ಓಡ್ಕೋತ ಹೋಯ್ತು. ಕೊನೆಗೆ ಇನ್ನು ಎಷ್ಟು ಹುಡುಕಾಡಿದ್ರು ಇದು ಸಿಗುವುದಿಲ್ಲ ಅಂತ ತಿಳ್ಕೊಂಡು ತನ್ನ ಮುಖ ತಿರುವಿ ಹಿಂಗ ಹೊಳ್ಳಿ ಮಲ್ಕೊಂಡಿತ್ತು. ಆವಾಗ ಅದಕ್ಕೆ ಗೊತ್ತಾತು ಅದು ವಾಸನೆ ಎಲ್ಲಿಂದಲೂ ಅಲ್ಲ, ತನ್ನ ಶರೀರದಿಂದಲೇ ಬರ್ಲಾಗ್ತದಂತ. ಅವಾಗ ಅದಕ್ಕೆ ಗೊತ್ತಾತು ಕಸ್ತೂರಿ ಮೃಗ. ಹಂಗ ನಾವು ಎಷ್ಟು ದೀಪ ಹಚ್ಚಿದ್ರು ನಮಗ ಏನಾಗಿಲ್ಲ, ಆನಂದ ಸಿಗುವಲ್ದು. ಎಷ್ಟು ರುದ್ರಾಭಿಷೇಕ ಮಾಡಿದೀವಿ, ಸ್ವಾಮಿಗಳು ಕರೆಸಿ ಪಾದ ಪೂಜೆ ಮಾಡಿ ದಕ್ಷಿಣಾನು ಕೊಟ್ಟಿವಿ, ಲಿಂಗ ಪೂಜಾನು ಮಾಡಿದೀವಿ. ಶ್ರೀಶೈಲ ಮಲ್ಲಯ್ಯಗ ಈಗ ಹೋಗ್ಯಾರ ಮಂದಿ, ಬಹಳ ಜನ ನಡ್ಕೊತ ಹೋಗ್ಯಾರಲ್ಲ, ನಿಮ್ಮಲ್ಲಿ ಹೋಗಿರ್ಬೇಕು. ಇಷ್ಟೆಲ್ಲ ಪಾದಯಾತ್ರೆನೂ ಆತು. ಈ ಕಡೆ ಗುಡ್ಡಾಪುರ ದಾನಮ್ಮಗೆ ಹೋದ್ರು, ಈ ಕಡೆ ತುಳಜಾಪುರಕ್ಕೆ ಹೋದ್ರು, ಪಂಢರಪುರಕ್ಕೆ ಹೋದ್ರು. ಎಲ್ಲಿ ಹೋದ್ರು ನಮಗೇನಾಗೋಲ್ದು ಅಂದ್ರೆ ನಿಜವಾದ ಆನಂದ ಸಿಗ್ತಾನೆ ಇಲ್ಲ. ಹಾಗಾದ್ರೆ ಏನು ಮಾಡುವುದು ಅಂತ ಕೇಳಿದ್ರೆ ಏನೂ ಇಲ್ಲ. ಹೊರಗೆ ನೋಡ್ಲಾಕ ಹೋಗಬೇಡ, ದೇವ್ರಿರೋ ನಮ್ಮ ಒಳಗದಾನ ಅಂತ ಹೇಳಿ ಮಹಾತ್ಮರು ಹೇಳ್ತಾರೆ. ದೇವ್ರು ಎಲ್ಲದಾನ, ನಮ್ಮ ಒಳಗೆ ಅದಾನ. ಅದಕ್ಕ ಬೇರೆ ಬಹು ವಿದ್ಯೆಗಳು ಅಳಸಿ ನೀನು ಬಳಲದಿರು, ತಮ್ಮೊಳಗೆ ತೋರುವ ಮಹಾಮಂತ್ರವನ್ನು ಜಪಿಸದೆ. ಒಂದು ದಿವಸಕ್ಕ ನಾವು ಎಷ್ಟು ಸಾರಿ ಉಸಿರಾಡ್ತೀವಿ ಅಂದ್ರ 21,600 ಸಲ ಉಸಿರಾಟ ಮಾಡ್ತೀವಿ ನಾವು ಒಂದು ದಿವಸಕ್ಕೆ. ಅದನ್ನು ಲೆಕ್ಕ ಹಾಕಿಟ್ಟಾರ ಹಿಂದಿನ ಯೋಗಿಗಳು. 24 ತಾಸದವ, ನಮಗೆ ಹೆಂಗೋ ಹೋಗ್ತದಂತ ಅನಿಸ್ತದ. ಆದ್ರ 24 ತಾಸಿನೊಳಗ ನಾವು 21,600 ಸಾರಿ ಉಸಿರಾಟ ಮಾಡ್ತೀವಿ. ಈ ಉಸಿರಾಟದಲ್ಲಿಯೇ ಒಂದು ಮಂತ್ರ ಅದ. ಆ ಮಂತ್ರವನ್ನು ಕಂಡು ಹಿಡಿದಂಥವ್ರು ಯೋಗಿಗಳು. ಅದೇನು ಅಂದ್ರ ಸಕಾರೇಣ ಬಹಿರ್ಯಾತಿ ಹಕಾರೇಣ ವಿಷೇತ್ ಪುನಃ. ಸ ಮತ್ತು ಹ ಇವೆರಡು ಅಕ್ಷರಗಳು. ಸಂಸ್ಕೃತದಲ್ಲಿ ಹ ಮತ್ತು ಸ. ಸಹ ಅಂದ್ರೆ ಅವನು, ಅವ ಅಂದ್ರೆ ಯಾರು? ಪರಮಾತ್ಮ. ಹ ಅಂದ್ರೆ ಯಾರು? ನಾನು, ಹಂಸ. ಜೀವಹಂಸ ತನ್ನ ಉಸಿರಿನೊಳಗನ ನಿರಂತರವಾಗಿ ಜಪ ಮಾಡ್ಕೋತದಾನವ. ಏನಂತ ಹೇಳಿ? ಹಂಸಹ ಹಂಸಹ, ನಾನು ಅವನೇ ಅಂತ ಜಪ ಮಾಡ್ಕೋತದಾನ. ಆದ್ರೆ ಇವ ಬರೀ ಹಂಸನಾಗೇ ಉಳದಾನ. ಇವ ಇನ್ನೇನಾಗಬೇಕು? ಸೋಹಂ ಧ್ಯಾನ ಮಾಡಬೇಕು. ಸಹ ಅಹಂ, ನಾನು ಸಾಮಾನ್ಯನಲ್ಲ, ನಾನು ಯಾರು ಅಂದ್ರೆ ಪರಮಾತ್ಮನ ಸ್ವರೂಪ ಅಂತ ಇವ ಯಾವಾಗ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಲ್ಲ, ಆವಾಗ ಇವನಿಗೆ ದೇವರ ದರ್ಶನ ಆಗ್ತದಂತ ಈ ವಾಕ್ಯದ ಅರ್ಥ. ಅದಕ್ಕ ನಮಗೆ ದೇವರ ದರ್ಶನ ಆಗಬೇಕಾಗಿತ್ತು ಅಂದ್ರ ಒಂದೇ ಒಂದು, ದಿನಾಲು ಜಪತೋ ನಾಸ್ತಿ ಪಾತಕಂ
ಪಠತೋ ನಾಸ್ತಿ ಮೂರ್ಖತ್ವಂ ಮೌನಿನಃ ಕಲಹೋ ನಾಸ್ತಿ ನ ಭಯಂ ಚ ಅಸ್ತಿ ಜಾಗೃತಃ. ದಿನ ಏನು ಮಾಡಬೇಕು? ಬೇಕಾದಂಥ ದೊಡ್ಡ ಮನೆ ಇದ್ರು ದಿನ ಮನೆ ಸ್ವಚ್ಛ ಆಗಬೇಕಾದ್ರೆ ಹೆಂಗೊಂದು ಕಸಬರಿಗೆ ಬೇಕು, ಹಾಗ ನಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕಾದ್ರೆ ದಿನಾಲು 108 ಸಾರಿ ಆದರೂ ನಾವು ಓಂ ನಮಃ ಶಿವಾಯ ಜಪ ಮಾಡಲೇಬೇಕು. ನಾವು ಒಂದು ದಿವಸಕ್ಕೆ ಬ್ಯಾಡಾದ ವ್ಯಕ್ತಿ ಹೆಸರನ್ನು 1008 ಸಾರಿ ತಗೋತೀವಿ. ಒಂದು ದಿವಸಕ್ಕೆ ಎಷ್ಟು ಬೈಗಳ ಬೇಯ್ತೀವಿ ಅಂತ ಅದನ್ನ ಏನಾದರೂ ಲೆಕ್ಕ ಮಾಡಿಟ್ರ ಒಂದು 11 ಅಥವಾ 21 ಮಾಲೆ ಆಗಬಹುದು, ಅಷ್ಟು ಬೇಯ್ತೀವಿ ನಾವು ಮಂದಿ. ಆ ಬೇಯುವ ಬದಲಿಗೆ ನಾವು ಓಂ ನಮಃ ಶಿವಾಯ ಜಪ ಮಾಡಿದ್ದೀವಿ ಅಂದ್ರೆ ಇಲ್ಲಿವರೆಗೆ ಮುಕ್ತಾಗಿ ಹೋಗ್ತಿದ್ದೀವಿ. ಅಷ್ಟು ಸಾಮರ್ಥ್ಯ ಈ ಮಂತ್ರದಲ್ಲಿ ಅದ. ಅದಕ್ಕೆ ಹೇಳಿದರೆ ಅವರು ಜಪತೋ ನಾಸ್ತಿ ಪಾತಕಂ. ಯಾವ ಮನುಷ್ಯ ಜಪ ಮಾಡ್ತಾ ಇರ್ತಾನಲ್ಲ ಅವನಿಗೆ ಪಾಪ ಅಂಟೋದಿಲ್ಲ. ಕೆಲಸ ಇರ್ಲಾರ್ದಕ್ಕೆ ಅವರು ಜಪ ಮಾಡ್ತಾರಂತಲ್ಲ, ನಿರಂತರ ಜಪ ಮಾಡುವುದರಿಂದ ಮುಂಜಾನೆ 1 ತಾಸ ಸಂಜೆಗೆ 1 ತಾಸ ದೇವರ ಧ್ಯಾನ ಮಾಡುವುದರಿಂದ ಆ ಮನುಷ್ಯ ಪವಿತ್ರ ಆಗುತ್ತಾನೆ. ಎಲ್ಲೋ ಕಾಶಿ ಕೈಲಾಸದಲ್ಲಿ ಗಂಗಾ ನದಿಯೊಳಗೆ, ಕಾವೇರಿ ನದಿಯೊಳಗೆ, ಕೃಷ್ಣಾ ನದಿಯೊಳಗೆ ತೀರ್ಥ ಇಲ್ಲ. ಯಾವ ಮನುಷ್ಯ ನಿರಂತರ ಜಪ ಮಾಡ್ತಿರ್ತಾನಲ್ಲ ಅವನೇ ಒಂದು ತೀರ್ಥ ಕ್ಷೇತ್ರ ಇದ್ದಂತೆ ಇರ್ತಾನೆ. ನಾವು ಗುರುಗಳಿಗೆ ಮಹಾತ್ಮರಿಗೆ ಯಾಕೆ ನಮಸ್ಕಾರ ಮಾಡ್ತೀವಿ ಅಂದ್ರೆ ಅವ್ರು ನಿರಂತರ ಜಪ ಮಾಡ್ತಿರ್ತಾರ. ಅವರದ ಒಂದು ಪುಣ್ಯದ ಪ್ರಭಾವ ನಮ್ಮ ಮೇಲೂ ಅಷ್ಟು ಆಗಲಿ, ನಮ್ದೊಂದು ಪಾಪ ಒಂದು ಸ್ವಲ್ಪ ತೊಳ್ಕೊಂಡು ಹೋಗಲಿ ಅಂತ ಅವ್ರಿಗೆ ನಮಸ್ಕಾರ ಮಾಡೋದು. ಅದಕ್ಕೆ ಜಪತೋ ನಾಸ್ತಿ ಪಾತಕಂ. ಯಾವ ಜಪ ಇದು? ಸೋಹಂ ಜಪ. ಬರೀ ಲಕ್ಷ್ಯ ಕೊಡು. ನಾವು ಇಲ್ಲಿಯವರೆಗೆ ಬರೀ ರೊಕ್ಕದ ಕಡೆಗೆ ಲಕ್ಷ್ಯ ಕೊಟ್ಟಿದ್ದೀವಿ, ಶ್ರೀಮಂತರಾಗಿದ್ದೀವಿ. ಶಕ್ತಿ ಕಡೆಗೆ ಲಕ್ಷ್ಯ ಕೊಟ್ಟಿದ್ದೀವಿ, ಶಕ್ತಿವಂತರಾಗಿದ್ದೀವಿ. ಅಧಿಕಾರದ ಕಡೆಗೆ ಲಕ್ಷ್ಯ ಕೊಟ್ಟು ದೊಡ್ಡ ಅಧಿಕಾರಿಗಳಾಗಿದ್ದೀವಿ. ಆದ್ರೆ ನಮ್ಮ ಕಡೆಗೆ ನಾವು ಲಕ್ಷ್ಯ ಕೊಟ್ಟು ಏನಾಗಬೇಕು ಅಂದ್ರೆ ದೇವರಾಗಬೇಕು. ಆ ದೇವರಾಗುವ ವಿದ್ಯೆಯನ್ನು ಕಲಿಸುವಂಥವ್ರೆ ಇಂಥ ರೇವಣಸಿದ್ದೇಶ್ವರ ಅಂತ ಮಹಾತ್ಮರು. ಏನು ಕಲಿಸುವಾದ್ರ ಅವರು ನಮಗಂತ ಕೇಳಿದ್ರ ಇದನ್ನೇ ಕಲಿಸಿದ್ರವರು. ಅವರೇನು ನೀನ್ ನಿಂಗಪ್ಪ ಆಗು, ನೀ ಕಲ್ಲಪ್ಪ ಆಗು ಅಂತ ಇದನ್ನು ಕಲಿಸ್ಲಿಲ್ಲ. ನೀನು ಯಾರದೆಯಲ್ಲ ಅವ ಆಗು ಅಂತ ಕಲಿಸಿದ್ರು. ಪಠತೋ ನಾಸ್ತಿ ಮೂರ್ಖತ್ವಂ. ಮನೆಯಲ್ಲಿ ಏನಿರಬೇಕು ಅಂದ್ರ ಒಂದು ಗುಡಿಸಲೈತೆ ಅಂದ್ರು ಈಗಂತೂ ಒಂದು ಟಿವಿ, ಒಂದು ಮೊಬೈಲ್ ಅಂತೂ ಇದ್ದೇ ಇರ್ತಾವ ಈಗಿನ ಕಾಲಕ್ಕೆ. ಆದ್ರ ಒಂದು ಪುಸ್ತಕ ಇರಲಿ, ಆ ಪುಸ್ತಕ ಎಂಥದಿರಲಿ ಅಂದ್ರ ಅದು ನಮ್ಮ ಇಡೀ ಜೀವನವನ್ನೇ ಬದಲಾಯಿಸುವಂತ ಆಧ್ಯಾತ್ಮಿಕ ಪುಸ್ತಕ ಇರಲಿ. ಒಂದು ಪರಮ ಪೂಜ್ಯ ಸಿದ್ದೇಶ್ವರ ಪೋಳದ ಒಂದು ಪ್ರವಚನದ ಪುಸ್ತಕ ಮನೆಯಾಗಿರೋದು ಬೇಡ ಏನು? ನಾವು ಇದೇ ಬಿಜಾಪುರ ಜಿಲ್ಲಾದಾಗ ಹುಟ್ಟಿ ಇಡೀ ಜಗತ್ತೆಲ್ಲ ಅವರ ಹೆಸರು ತಗೋತದ. ಅಂಥದ್ರೊಳಗೆ ಅವರೇ ಹೇಳಿದಂಥ, ಅವರೇ ಬರೆದಂಥ ಒಂದು ಪುಸ್ತಕ ನಮ್ಮ ಮನೆಯಾಗಿತ್ತು ಅಂದ್ರ ನಮ್ಮ ಮನೆಯಲ್ಲಿ ಒಂದು ದಿವಸ ಏನಾಗ್ತದಂದ್ರ ಒಂದು ಸತ್ಪುರುಷ ಹುಟ್ಟುತ್ತಾನೆ. ಇರುವಂಥ ವ್ಯಕ್ತಿಗಳೇ ದೊಡ್ಡ ಜ್ಞಾನಿಗಳಾಗ್ತಾರೆ. ಯಾಕಂದ್ರೆ ಅವರ ಮಾತುಗಳೇ ಹಂಗದಾವ, ಅವ್ರ ಪುಸ್ತಕಗಳೇ ಹಾಗದಾವ. ಅದಕ್ಕೆ ದಿನಾಲೂ ಓದ್ಕೋತಿರ್ಬೇಕು. ಬಹಳ ಮಂದಿ ವಯಸ್ಸಾದವರು ಮುತ್ಯಾಗಳು ಓದ್ತಾರೆ. ಏನು ಓದ್ತಾರೆ? ಪೇಪರ್ ಓದ್ತಾರೆ. ಪೇಪರ್ ಓದಿದ್ರೆ ಯಾವ ಮನುಷ್ಯನು ಜ್ಞಾನಿ ಆಗುವುದಿಲ್ಲ, ಯಾವ ಮನುಷ್ಯನು ಮಹಾತ್ಮನಾಗುವುದಿಲ್ಲ. ಪೇಪರ್ ಓದಿದ್ರೆ ಊರಾಗ ಏನೇನು ನಡೆದಿರ್ತೈತೆ ಗೊತ್ತಾಕತ್ತೆ ಅಷ್ಟೇ. ಆದ್ರ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದಿದ್ರ ದಾಸಬೋಧ, ತುಕಾರಾಮ ಗಾಥಾ, ಭಗವದ್ಗೀತಾ, ಜ್ಞಾನೇಶ್ವರಿ ಇಂಥವು ದಿನ ಪಾರಾಯಣ ಮಾಡುವುದರಿಂದ ಮನುಷ್ಯ ಜ್ಞಾನಿ ಆಗ್ತಾನೆ. ಅದಕ್ಕೆ ಪಠತೋ ನಾಸ್ತಿ ಮೂರ್ಖತ್ವಂ. ದಿನಾಲು ಓದ್ಕೋತಿದ್ರ ಮನುಷ್ಯ ಮೂರ್ಖ ಆಗುವುದಿಲ್ಲ. ಮೌನಿನಃ ಕಲಹೋ ನಾಸ್ತಿ. ಯಾವ ಮನುಷ್ಯ ಮೌನ ಇರ್ತಾನಲ್ಲ ಅವನಿಗೆ ಜಗಳ ಇರಂಗಿಲ್ಲ. ಜಗಳ ಯಾರಿಗಿರ್ತಾವ? ಅವಿನ ಒಂದು ಬೈತಾನ ಅನ್ನೋ ತಡಾಕಿಲ್ದ ಇವ 10 ಬೈದಿರ್ತಾನಲ್ಲ, ಇಂಥವು ಜಗಳ ಆಗ್ತಾವ. ಬಾಯ್ಬಡಕರಿಗೆ ಜಗಳ ಆಗ್ತಾವ. ಆದ್ರ ಯಾವ ಮನುಷ್ಯ ಮೌನ ಇರ್ತಾನಲ್ಲ ಅವ ಜಗಳ ಆಗೋ ಪ್ರಶ್ನೆನೇ ಇಲ್ಲ. ನ ಭಯಂ ಚ ಅಸ್ತಿ ಜಾಗ್ರತಃ. ಯಾವ ಸದಾ ಎಚ್ಚರ ಇರ್ತಾನಲ್ಲ ಅವನಿಗೆ ಭಯ ಅನ್ನೋದೇ ಇಲ್ಲ. ಹಾಗ ನಮ್ಮಲ್ಲಿ ಇರುವಂತಹ ಶಿವತತ್ವವನ್ನು ನಾವು ಅರಿಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು? ದಿನಾಲು ಒಂದು ಅರ್ಧ ತಾಸಾದರೂ ಧ್ಯಾನ ಮಾಡ್ಲಕ್ಕೆ ಕಲಿಬೇಕು.
ಏನು ಧ್ಯಾನ ಮಾಡೋದು? ನಾವು ಕಣ್ಣು ಮುಚ್ಚಿ ಕೂತೀವಿ ಅಂದ್ರೆ, ನಾವು ಈ ಹಂಗ ಕೂತೀವಿ ಅಂದ್ರೆ ಮನಸ್ಸು ಶಾಂತ ಇರ್ತದ. ಮತ್ತು ಕಣ್ಣು ಮುಚ್ಚಿ ಅಕಸ್ಮಾತ್ ಕೂತೀವಿ ಅಂದ್ರೆ ಒಂದಿಷ್ಟು ನಮ್ಮ ಮನಸ್ಸು ಶಾಂತ ಆಗೋದಿಲ್ಲ. ಈಗ ಏನೋ ಚಲೋ ಇರ್ತದ, ಧ್ಯಾನಕ್ಕೆ ಕೂತೀವಿ ಅಂದ್ರೆ ಇರ್ಲಾರ್ದ ಗದ್ಲೆಲ್ಲ ಎದ್ದು ಬಿಡ್ತೈತೆ ಅಂತ ಹೇಳ್ತಾರೆ ಬಹಳ ಮಂದಿ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾವು ಒಂದು ಗಾಳ ಅತ್ಯಂತ ಗದ್ದಲ ಕಲುಷಿತವಾದಂತಹ ರಾಡಿ ನೀರು ತಂದು ಹಿಂಗೆ ಒಂದು ಕೊಡದಾಗ ತುಂಬಿಟ್ಟಿವು ಅಂದ್ರೆ ಶಾಂತ ಆಗಬೇಕಾಗಿತ್ತು ಅಂದ್ರೆ ಮೊದಲು ಎಲ್ಲ ರಾಡಿ ಹೋಗಿ ಕೆಳಗೆ ಕೂಡಬೇಕಾಗಿತ್ತು. ಆಗ ಧ್ಯಾನ ಮಾಡುವಂಥ ಮನುಷ್ಯನ ಮನಸ್ಸು ಕೂಡ ಶಾಂತ ಆಗಬೇಕಾಗಿತ್ತು ಅಂದ್ರೆ ಮೊದಲ 1 ತಿಂಗಳ 2 ತಿಂಗಳ 1 ವರ್ಷ ಅದು ಏನೇನೋ ಗದ್ದಲ ಮಾಡ್ಕೋತಿರ್ತೈತಿ, ಅವಾಗ ಸುಮ್ಮಿರಬೇಕು. ಆ ಬಳಿಕ ತನ್ನಿಂತಾನೆ ಆ ಮನುಷ್ಯ ಏನಾಗ್ತಾನೆ, ಧ್ಯಾನಸ್ಥನಾಗ್ತಾನೆ. ಆಗ ಹಿಂದಕ್ಕೆ ಒಂದು ಘಟನೆ ನಡೀತು ಪುರಾಣ ಕಾಲದಲ್ಲಿ. ನಾರದ ಮಹರ್ಷಿಗಳು ಅವರ ಹೆಸರನ್ನ ಎಲ್ಲರೂ ಕೇಳಿರಲೇಬೇಕು, ಅಂಥ ಮಹಾತ್ಮರವರು. ಅಂಥ ನಾರದ ಮಹರ್ಷಿಗಳು ಎಷ್ಟು ದೊಡ್ಡ ಜ್ಞಾನಿಗಳಿದ್ರು ಅಂದ್ರೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಇವು 4 ವೇದಗಳು. ಈಗಿನ ಹುಡುಗರಿಗೆ ನೀವು ಮನ್ಯಾಗ ಸಂಸ್ಕಾರ ಕೊಡೋದು ಅಂದ್ರೆ ಏನು ಕಲಿಸಬೇಕು? ನಮ್ಮ ದೇಶದ ಮೂಲ ವಿದ್ಯಾ ಅಂದ್ರೆ ಇವೇ ವೇದ, ಉಪನಿಷತ್ತುಗಳು, ಶಾಸ್ತ್ರಗಳು. 4 ವೇದಗಳ ಹೆಸರನ್ನು ನೀವು ಕಲಿಸಬೇಕು. ಅದನ್ನು ಬಿಟ್ಟು ಕ್ರಿಕೆಟ್ ಆಡೋರ ಹೆಸರು ಯಾರ್ಯಾರು ಅದಾರ, ಭಾರತದ ಟೀಮ್ನಾಗ ಯಾರ್ಯಾರು ಅದಾರ, ಹುಡುಗರು ಬಾಯ್ಪಾಟ್ ಹೇಳ್ತಾವ. ಆ ಸಿನಿಮಾ ಹೀರೋ ಹೀರೋಯಿನ್ಗಳ ಹೆಸರನ್ನು ಬಾಯ್ಪಾಟ್ ಹೇಳ್ತಾವ ಹುಡುಗರು. ಅದನ್ನು ಹೇಳಾತ್ರ ತಿಳ್ಕೋಬೇಕು, ನಿಮ್ಮ ಮನೆಗೆ ಪಕ್ಕ ಬೆಂಕಿ ಹಚ್ತಾರೆ ಇವ್ರು, ದೀಪ ಹಚ್ಚವ್ರು ಅಲ್ಲ ತಿಳ್ಕೋಬೇಕು. ಅದಕ್ಕೆ ಹಂಗಾಗಬಾರದು. ಈ ದೇಶದಲ್ಲಿರುವಂಥ 4 ವೇದಗಳ ಹೆಸರನ್ನು ನಿರರ್ಗಳವಾಗಿ ಮಕ್ಕಳಿಗೆ ಹೇಳಕ್ ಕಲಿಸ್ಬೇಕು ನೀವು. ಯಾವುವು? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ಅಂತ 4 ವೇದಗಳು ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟು. ಆ ಬಳಿಕ 6 ಶಾಸ್ತ್ರಗಳು, ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ ಮತ್ತು ವೇದಾಂತ, ಇವು 6 ಶಾಸ್ತ್ರಗಳು. ಆ ಬಳಿಕ 18 ಮಹಾಪುರಾಣಗಳು, 28 ಆಗಮಗಳು, 64 ವಿದ್ಯೆಗಳು. ಇವು ನಮ್ಮ ಭಾರತ ದೇಶದ ಪೂರ್ವದ ವಿದ್ಯೆ. ಇದು ಇಷ್ಟು ಎಲ್ಲವನ್ನೂ ಕರಗತ ಮಾಡಿಕೊಂಡಂಥವ್ರು ಯಾರಿದ್ರು ಅಂದ್ರೆ ನಾರದ ಮಹರ್ಷಿಗಳಿದ್ರು. ಒಮ್ಮೆ ಓದಿರು ಅಂದ್ರೆ ಹೊಳ್ಳಿ ಓದು ಪ್ರಶ್ನೆನೇ ಇರ್ತಿರ್ಲಿಲ್ಲ ಅವರಿಗೆ. ಯಾಕ? ಅಷ್ಟೊಂದು ಏಕಾಗ್ರತಾ ಇತ್ತು, ಅಷ್ಟೊಂದು ಸಾಮರ್ಥ್ಯ ಇತ್ತು, ಏಕಪಾಠಿಗಳಿದ್ರು ಅವರು. ನಾವು ಹೇಗಿದೀವಿ ಈಗ? ಈಗಿನ ಹುಡುಗರಿಗೆ, ಬಹಳ ಹುಡುಗರಿಗೆ ನೆನಪುಳಿಯುವುದಿಲ್ಲ ಅಂತ ಹೇಳ್ತಾರೆ. ಯಾಕೆ ನೆನಪುಳಿಯುವುದಿಲ್ಲ ಅಂತಾರೆ ಹುಡುಗರು ಅಂದ್ರೆ, ಅವ್ರ ಲಕ್ಷ್ಯ ಒಂದು ಧಾರಾವಾಹಿ ಕಡೆ ಐತಿ, ಇನ್ನೊಂದು ಲಕ್ಷ್ಯ ಮೊಬೈಲ್ ಕಡೆ ಅದ, ಮತ್ತೊಂದು ಲಕ್ಷ್ಯ ಹೊರಗೆ ಹುಡುಗರು ಆಟ ಆಡ್ಲತ್ತೇವ ಆ ಕಡೆ ಅದ. ಹೀಗೆ ಇರುವಂಥ ಒಂದೇ ಮನಸ್ಸ, ಒಂದೇ ಆ ಶಕ್ತಿ 100 ಕಡೆಗೆ ಹರಿದು ಹಂಚುವಾದಾಗ ಇನ್ನು ಹುಡುಗರು ಓದಿದ ನೆನಪು ಹೆಂಗೆ ಉಳಿಲಕ್ಕೆ ಸಾಧ್ಯ ಅದ? ಅದಕ್ಕೆ ನಾರದ ಮಹರ್ಷಿಗಳು ಒಮ್ಮೆ ಓದಿರು ಅಂದ್ರೆ ಹೊಳ್ಳಿ ಓದುವ ಅವಶ್ಯಕತೆ ಇರ್ತಿರ್ಲಿಲ್ಲ, ಅಷ್ಟು ನೆನಪಿನ ಶಕ್ತಿ ಇತ್ತು, ಅಂತಹ ನೆನಪಿನ ಸಾಮರ್ಥ್ಯ ಇತ್ತು. ಯಾಕಂದ್ರೆ ಅದು ತಪಶಕ್ತಿ. ಇಷ್ಟೆಲ್ಲ 4 ವೇದಗಳು, 6 ಶಾಸ್ತ್ರ, ಇಷ್ಟೆಲ್ಲ 64 ವಿದ್ಯೆಗಳನ್ನೆಲ್ಲ ಕಲಿತಿದ್ದರೂ ಕೂಡ ಅವರಿಗೆ ಮನಸ್ಸು ಸಮಾಧಾನ ಶಾಂತವಾಗಿರಲಿಲ್ಲ. ಅವಾಗ ಅವರು ಒಂದು ದಿವಸ ಬಹಳಷ್ಟು ಆಂತರಿಕವಾಗಿ ತಾಪ ಇತ್ತು, ದುಃಖ ಇತ್ತು. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಇವರು 4 ಜನ ಶ್ರೇಷ್ಠ ಜ್ಞಾನಿಗಳು, ಮಹಾ ತಪಸ್ವಿಗಳು. ಬ್ರಹ್ಮನ ಮಾನಸ ಪುತ್ರರು ಸನತ್ ಕುಮಾರರು ಅವರ ಹತ್ತಿರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಒಂದು ಪ್ರಶ್ನೆಯನ್ನು ಕೇಳಿದರು. ನಾವು ಯಾಕೆ ಗುರುಗಳ ಹತ್ತಿರ ಹೋಗಿ ಈಗೀಗ ಮಂದಿ ನಮಸ್ಕಾರ ಮಾಡ್ಲತ್ತಾರ, ಹೊಸ ಕಲ್ತ್ ಹುಡುಗರು ಹೆಂಗ್ ಮಾಡ್ತಾರೆ? ಆರಾಮದಿರೇನ್ರಿ ಗುರುಗಳ, ನಮಗ ಆಶೀರ್ವಾದ ಮಾಡ್ತಾರ.
ಯಾಕೆ ನಮಸ್ಕಾರ ಮಾಡಬೇಕು? ಗುಡಿಗೆ ಹೋಗಿ ನಾವು ನಮಸ್ಕಾರ ಯಾಕೆ ಮಾಡಬೇಕು? ಗುರುಗಳ ಹತ್ತಿರ ಹೋಗಿ ನಮಸ್ಕಾರ ಯಾಕೆ ಮಾಡಬೇಕು? ತಂದೆ ತಾಯಿಗಳಿಗೆ ನಮಸ್ಕಾರ ಯಾಕೆ ಮಾಡಬೇಕು? ಅಜ್ಜ ಅಜ್ಜಿಗಳಿಗೆ ಹಿರಿಯರಿಗೆ ನಮಸ್ಕಾರ ಯಾಕೆ ಮಾಡಬೇಕು ಅಂತ ಕೇಳಿದರೆ, ನಾವು ನಮಸ್ಕಾರ ಮಾಡಿದೀವಿ ಅಂದ್ರೆ ನಮ್ಮಲ್ಲಿರುವ ಅಹಂಕಾರ ಹೋಗ್ತದ, ಜ್ಞಾನ ಬರ್ತೈತಿ ಅಂತ ತಿಳ್ಕೊಂಡು ಆ ಪದ್ಧತಿ ಅದ ನಮ್ಮ ದೇಶದೊಳಗೆ. ಆಗ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಇವರು ನಾರದ ಮಹರ್ಷಿಗಳು, ಬಹಳ ದೊಡ್ಡ ಜ್ಞಾನಿಗಳು. ಅವರೇ ಮುಂದಿರುವಂಥವ್ರು ಸಣ್ಣ ವಯಸ್ಸಿನ ಬಾಲಕರದಾರ ಸನತ್ ಕುಮಾರರು, ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಹಾಕಿ ಅವಾಗ ಒಂದು ಪ್ರಶ್ನೆಯನ್ನು ಕೇಳಿದರು, ಭಗವನ್, ಹೇ ಪರಮಾತ್ಮನ ಸ್ವರೂಪರಾದಂತಹ ಶ್ರೇಷ್ಠ ಜ್ಞಾನಿಗಳೇ, ನಂದು ಒಂದು ಪ್ರಶ್ನೆ ಅದ ಅಂತ ಹೇಳಿದರು. ಏನು? ನಾನು ಇಷ್ಟೆಲ್ಲ ವಿದ್ಯೆಗಳನ್ನೆಲ್ಲ ಕಲಿತ್ನಿ, ಆದರೂ ಕೂಡ ನನಗೆ ದುಃಖ ಹೋಗಲಿಲ್ಲ, ಮನಸ್ಸು ಶಾಂತ ಆಗಲಿಲ್ಲ, ಸಮಾಧಾನ ನನಗೆ ಅನುಭವಕ್ಕೆ ಬರಲೇ ಇಲ್ಲ. ಏನು ಮಾಡಿದರೆ ನನಗೆ ಶಾಶ್ವತವಾದ ಶಾಂತಿ ಸಮಾಧಾನಗಳ ಅನುಭವಕ್ಕೆ ಬರ್ತಾವ, ಅದನ್ನು ಹೇಳ್ರಿ ಅಂತ ಪ್ರಶ್ನೆ ಇದೆ. ನಾವು ಗುರುಗಳ ಹತ್ತಿರ ಹೋಗಿ ಕೇಳ್ತೀವಿ. ಏನು ಕೇಳ್ತೀವಿ? ನಮ್ಮ ವಿಚಾರನೇ ಅಷ್ಟೇ ಅದ, ನಮ್ಮ ಬುದ್ಧಿಶಕ್ತಿನೇ ಅಷ್ಟೇ ಅದ. ಅವ ಯಾವನೋ ಒಬ್ಬ ಮಹಾರಾಜ ಅರಣ್ಯದೊಳಗೆ ದಾರಿ ತಪ್ಪಿದ ಕೂಡಲೇ ಅವನಿಗೆ ಒಬ್ಬ ದನ ಕಾಯುವ ಮನುಷ್ಯ ಭೇಟಿ ಆದ ಕೂಡಲೇ ಅವನಿಗೆ, ಹೆಂಗಪ್ಪ ಮತ್ತೆ ಅರಣ್ಯದಿಂದ ಹೊರಗೆ ಹೋಗೋದು ಹೆಂಗೆ, ದಾರಿ ತೋರಿಸು ಅಂತ ಹೇಳಿದಾಗ, ಏನಿಲ್ಲ, ನೀವು ಹಿಂಗೆ ಹೋಗಿ ಸ್ವಲ್ಪ ಹೊಳಿದ್ರಿ ಅಂದ್ರೆ ಮುಂದೆ ನೀವು ಅರಣ್ಯ ದಾಟಿ ಹೋಗಿ ಬಿಡ್ತೀರಿ ಅಂತ ಹೇಳಿಬಿಟ್ಟ. ಆತಪ್ಪ, ನಿಂದ ಬಹಳ ದೊಡ್ಡ ಉಪಕಾರ ಆತು, ನೀ ಏನು ಬೇಡ್ತಿ ಬೇಡಿ ಎಲ್ಲ ಕೊಟ್ಟು ಬಿಡ್ತನು ಅಂತ ಹೇಳಿದ. ಆಗ ಅವ ದನ ಕೈ ಮನುಷ್ಯ ಹೇಳ್ದ, ಏನಿಲ್ರಿ, ಎಲೆ ಎಲ್ಲ ಅದಾವು, ಇನ್ನು ಸುಣ್ಣ ಅಡಿಕೆ ಇಟ್ಟು ಕೊಟ್ರಿ ಅಂದ್ರೆ ಸಾಕು, ನನಗೆ ಮತ್ತೇನು ಬೇಡ ಅಂತ ಬೇಡಿಬಿಟ್ಟು. ಅವಾಗ ಕೊಡವ ಯಾರದಾರ? ಮಹಾರಾಜ ಅದ, ನೀವು ಏನು ಬೇಡ್ತಾನೆ ಎಲ್ಲಾನು ಕೊಟ್ಟು ಬಿಡ್ತಾನ. ಇವನು ಇಡೀ ಜೀವನಕ್ಕಾಗುವಷ್ಟು ಸಂಪತ್ತನ್ನು ಕೊಡ್ತಾನೆ. ಇವನ ಮಕ್ಕಳು ಮೊಮ್ಮಕ್ಕಳು ಸಹಿತ ಸುಖವಾಗಿರಬೇಕು, ಅಷ್ಟು ಸಂಪತ್ತು ಕೊಡುವಂತ ಮಹಾರಾಜನೇ ಇದ್ರು ಇವನಿಗೆ ಬುದ್ಧಿ ಇಲ್ಲ. ಅದಕ್ಕಾಗಿ ಇವ ಏನು ಕೇಳತ್ತೇನಲ್ಲಿ, ನನಗ ಅಡಿಕೆ ಮತ್ತು ಸುಣ್ಣ ಅಟ್ಟು ಕೊಟ್ಟು ಬಿಡ್ರಿ, ನೀವು ಮುಂದೆ ಹೋಗ್ರಿ ಅಂತ ಹೇಳ್ದ. ಆಗ ನಾವು ಸಹಿತ ಗುರುಗಳ ಹತ್ತಿರ ಹೋಗಿ ಏನು ಕೇಳ್ತೇವೆ? ಗುರುಗಳ ನಮಗ ಮನೆಯಲ್ಲಿ ಯಾಕೋ ಎಮ್ಮಿನ ಹಿಂಡುವಲ್ದು, ಯಾರಂತೇಳಿ ಹೋಗಿ ಕೇಳತ್ತೇನೆ ಅದನ್ನ? ಶ್ರೇಷ್ಠ ಗುರುಗಳ ಹತ್ತಿರ, ಜ್ಞಾನಿಗಳ ಹತ್ತಿರ ಹೋಗಿ ಕೇಳತ್ತೇನೆ. ಅವರಂದ್ರು, ಮೇವ ನೀರ ಕುಡಿಸೋದಿಲ್ಲೋ, ಮೇವು ಹಾಕಿದಿಲ್ಲೋ, ನೀರು ಕುಡಿಸೋದಿಲ್ಲೋ, ಹಿಂಡಿಯೋದು ಇಟ್ಟದಿಲ್ಲೋ, ಸರಿಯಾಗಿ ಮೇಯದು ತೊಳಿತಿಲ್ಲೋ, ಬ್ಯಾಸಿಗೆ ಐತಿ ಅಂತ ಕೇಳಿದ್ರು ಗುರುಗಳು. ಇಲ್ರಿ, ಬಿಸಿಲಾಗ ಕಟ್ಟೇನಿ, ಅದಕ್ಕೇನೆ ಮೇಯದು ತೊಳಂಗಿಲ್ಲ, ಹಿಂಡಿನೂ ಇಡಂಗಿಲ್ಲ, ಅದ ಗೊಂಜಾಳ ಕಣಕಿ ಸ್ವಲ್ಪ ಹಾಕ್ತನು, ನೀರ ಅದು ನೆನಪಾದಾಗ ಕುಡಿಸ್ನ ತಂದವ. ಹಂಗಾದ್ರೆ ಆ ಎಮ್ಮಿನೂ ನೆನಪಾದಾಗ ಹಿಂಡ್ತೈತಿ ಹೋಗತ್ತಂದ್ರ ಅವು. ಅದಕ್ಕ ನಾವು ಗುರುಗಳ ಹತ್ತಿರ ಹೋಗಿ ಏನು ಕೇಳ್ತೀವಿ? ನಮ್ಮ ಮಕ್ಕಳ ನಮ್ಮ ಮಾತು ಕೇಳುವಲ್ಲಾಗ್ಯಾವು, ಎಮ್ಮಿನ ಹಿಂಡುವಲ್ದಾಗ್ಯದ, ಮನಿದೊಂದು ಮೂಲೆ ಬಿದ್ದೈತಿ, ಹೆಂಗ್ ಮಾಡೋನು? ಇದೇ ಸಂಸಾರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಯನ್ನು ಕೇಳ್ತೀವಿ ಹೊರತಾಗಿ, ನಾ ಯಾರದೀನಿ, ನಾನು ಇಲ್ಲಿಯವರೆಗೆ ಇಷ್ಟು ದುಃಖ ಪಡ್ಲಿಕ್ಕೆ ಕಾರಣ ಏನಾಯ್ತು, ನಾ ಈ ಊರಾಗ ಯಾಕೆ ಹುಟ್ನಿ, ಮುಂದೆ ನಾ ಏನಾಗವದೀನಿ, ಹಿಂದೆ ನಾ ಏನಿದ್ನಿ, ನಿಜವಾಗಿಯೂ ನನ್ನ ತಂದೆ ತಾಯಿಗಳು ಯಾರು, ನಿಜವಾಗಿಯೂ ನಾನು ಸಾಯುವಂಥವನು ಅಥವಾ ಯಾವಾಗಲೂ ಇರುವಂಥವನು, ಈ ಎಲ್ಲ ಪ್ರಶ್ನೆಗಳನ್ನು ಕೇಳಬೇಕು. ಅದನ್ನು ನಾವು ಕೇಳಂಗಿಲ್ಲ. ಅದಕ್ಕ ನಾರದ ಮಹರ್ಷಿಗಳು ಬಹಳ ಶ್ರೇಷ್ಠ ಜ್ಞಾನಿಗಳಿರುವುದರಿಂದ ಅವರು ಪ್ರಶ್ನೆ ಏನು ಕೇಳಿದ್ರು ಅಂದ್ರೆ, ನಾನು ಇಷ್ಟೆಲ್ಲ ವಿದ್ಯಾ ಕಲಿತ್ನಿ, ಆದ್ರೆ ನನಗೆ ಸಮಾಧಾನನ ಸಿಗಲಿಲ್ಲ, ಅದು ಸಿಗುವುದು ಹೆಂಗ ಅಂತ ಪ್ರಶ್ನೆ ಕೇಳಿದ್ರು. ಅವಾಗ ಸನತ್ ಕುಮಾರ್ ಹೇಳಿದ್ರು, ಬಹಳ ಒಳ್ಳೆಯ ಪ್ರಶ್ನೆ ಅದು. ಪ್ರಶ್ನೆ ಕೇಳುವುದಿದ್ರೆ ಹಿಂಗೆ ಕೇಳಬೇಕು. ಏನಾ ಪ್ರಶ್ನೆ? ನನ್ನ ಮನಸ್ಸು ಯಾವುದೇ ಪ್ರಸಂಗಿದ್ರೂ ಕೂಡ ಹೊಯ್ದಾಡಬಾರದು, ಎಂತಹ ದುಃಖ ಬಂದರೂ ಕೂಡ ಆ ದುಃಖ ನನಗೆ ಅನುಭವಕ್ಕೆ ಬರಬಾರದು, ಅಂತಹ ಸಮಾಧಾನವಾಗಿರ್ಬೇಕು ಮನಸ್ಸ, ಅಂಥ ಉತ್ತರ ಹೇಳ್ರಿ ಅಂತ ಕೇಳಿದ್ರು.
ಆಗ ಸನತ್ ಕುಮಾರ್ ಹೇಳ್ತಾರ, ನಿನ್ನ ದುಃಖ ಶಾಶ್ವತವಾಗಿ ಹೋಗಬೇಕಾದ್ರ ಒಂದೇ ಒಂದು, ಧ್ಯಾನಂ ಉಪಾಸ್ವ. ನೀನು ದಿನಾಲು ಧ್ಯಾನ ಮಾಡು, ನಿನಗೆ ಸಮಾಧಾನ ಸಿಗುತ್ತದ, ನಿನಗೆ ಮುಕ್ತಿ ಆಗ್ತದ ಅಂತ ಹೇಳಿದ್ರು ಅವ್ರು. ಅಲ್ರಿ, ಧ್ಯಾನ ಹೆಂಗ ಮಾಡೋದು ಅಂತ ಇವ ಕೇಳಿದ ನಾರದ ಮಹರ್ಷಿ. ನಾವು ಕಣ್ಣು ಮುಚ್ಚಿ ಕೂಡ್ತೀವಿ, ಒಂದು ಬೆಕ್ಕ ಕಣ್ಣು ಮುಚ್ಚಿ ಕುಂತತ್ತೆ ಅಂದ ಬಳಕ ಅದು ಎಂದರೆ ಜ್ಞಾನಿ ಆಕತ್ತೇನು? ಅದು ಕಣ್ಣು ಮುಚ್ಚಿ ಕುಂತಿರ್ತದೆ ಎಲ್ಲಿಯವರೆಗೆ ಆ ಇಲಿಗಳು ತಮ್ಮ ಬೆಲಗಳಿಂದ ಹೊರಗೆ ಬರುವುದಿಲ್ಲ, ಅಲ್ಲಿ ತನಕ ಕಣ್ಣು ಮುಚ್ಕೊಂಡಿದ್ದು ದೊಡ್ಡ ಶಿವಯೋಗಿ ಹಂಗ ಒಂದು ಬೆಕ್ಕ ಧ್ಯಾನ ಮಾಡ್ಕೋತ ಕುಂತಿರ್ತದ. ಅಂದ ಬಳಿಕ ಆ ಬೆಕ್ಕೇನು ಶಿವಯೋಗಿ ಆಕತ್ತೇನದು? ಅದು ಕಣ್ಣು ಮುಚ್ಚಿಕೊಂಡು ಕುಂತಿರ್ತೈತಿ, ಬೆಕ್ಕ ತನ್ನ ಸಮೀಪ ಬರ್ಲಿ ಅಂತ ತಿಳ್ಕೊಂಡು ಕುಂತಿರ್ತೈತಿ. ಹಾಗೆ ನಾವು ಕೂಡ ಸುಮ್ಮ ಕಣ್ಣು ಮುಚ್ಚಿಕೊಂಡು ಕುಂತೀವಂದ ಮಾತ್ರಕ್ಕೇನು ಶಿವಯೋಗಿಗಳಾಗುವುದಿಲ್ಲ. ಯಾವಾಗ ನಾವು ಜ್ಞಾನಿಗಳಾಗ್ತೀವಿ ಅಂತ ಕೇಳಿದ್ರ ಧ್ಯಾನ ಮಾಡಿದ್ರ ಆಗ್ತೀವಿ. ಧ್ಯಾನ ಮಾಡುವುದಂದ್ರೆ ಏನು ಅಂತ ಪ್ರಶ್ನೆ ಎರಡನೇದ್ದು. ನಾವೆಲ್ಲ ಪೂಜಾ ಮಾಡ್ತೀವಿ, ಪೂಜಾ ಮಾಡುವುದಂದ್ರೆ ಏನು, ಎದಕ್ಕೆ ನಾವು ಕುಂಕುಮ ಹಚ್ತೀವಿ, ಯಾವ ಸಲುವಾಗಿ ವಿಭೂತಿ ಹಚ್ತೀವಿ ಗೊತ್ತಿಲ್ಲ ನಮಗೆ. ಊದಿನ ಕಡ್ಡಿ ಯಾಕೆ ಹಚ್ತೀವಿ ಅದು ಗೊತ್ತಿಲ್ಲ, ದೀಪ ಯಾಕೆ ಹಚ್ತೀವಿ ಅದು ಗೊತ್ತಿಲ್ಲ. ಗೊತ್ತಿರ್ಲಾರ್ದ ಮಾಡ್ತೀವಿ, ಆದ್ರೂ ಪರಿಣಾಮ ಆಗ್ತದ. ಗೊತ್ತಿದ್ದು ಮಾಡಿದ್ರೆ 100ಕ್ಕೆ 100 ಪರಿಣಾಮ ಆಗ್ತದೆ. ಹಾಗ ಅವ್ರು ಹೇಳಿದ್ರು, ಧ್ಯಾನ ಮಾಡಪ್ಪ, ನಿನ್ನ ಸಮಸ್ಯೆ ಪರಿಹಾರ ಆಗ್ತದೆ, ನೀ ಮುಕ್ತ ಆಗ್ತಿ ಅಂತ ಹೇಳಿದ್ರು. ಹಂಗಾದ್ರೆ ಧ್ಯಾನ ಅಂದ್ರೆ ಏನು ಅಂತ ನಾರದ ಮಹರ್ಷಿಗಳಿಗೆ ಕೇಳಿದ್ರು. ಆವಾಗ ಸನತ್ ಕುಮಾರ್ ಹೇಳ್ತಾರ, ಅದನ್ನ ನೆನಪಿಟ್ಕೋಬೇಕು. ಧ್ಯಾನ ಹೆಂಗ ಮಾಡೋದು? ಧ್ಯಾಯತೀವ ಪೃಥಿವಿ, ಧ್ಯಾಯತೀವ ದೇವ್ಹು, ಧ್ಯಾಯತೀವ ಅಂತರಿಕ್ಷಂ. ಹೆಂಗ ಧ್ಯಾನ ಮಾಡೋದು ಅಂತ ಕೇಳಿದ್ರ, ಯಾವ ರೀತಿಯಾಗಿ ಭೂಮಿ ಧ್ಯಾನ ಮಾಡ್ತಾ ಇದೆಯೋ, ಯಾವ ರೀತಿಯಾಗಿ ಅಂತರಿಕ್ಷ ಧ್ಯಾನ ಮಾಡ್ತಾ ಇದೆಯೋ, ಯಾವ ರೀತಿಯಾಗಿ ಇಡೀ ಆಕಾಶವೇ ಧ್ಯಾನ ಮಾಡ್ತಾ ಇದೆಯೋ, ಆಗ ನೀನು ಧ್ಯಾನ ಮಾಡು ಅಂತ ಹೇಳಿದ್ರು ಅವರು. ಈಗ ಭೂಮಿ ಇಷ್ಟೆಲ್ಲ ಅದ, ನಾವು ಎಲ್ಲ ಗುಡ್ಡನೂ ಹಾಡ್ತೀವಿ, ಆ ಬಳಿಕ ಕೆನಾಲು ಮಾಡ್ತೀವಿ, ಮನೇನೂ ಕಟ್ತೀವಿ, ಸ್ಮಶಾನೂ ಮಾಡ್ತೀವಿ, ಏನೇನೋ ಮಾಡ್ತೀವಿ ನಮ್ಗೆ ತಿಳಿದಂಗ. ಒಂದು ಕಡೆ ತಿಪ್ಪಿ ಮಾಡ್ತೀವಿ, ಇನ್ನೊಂದು ಕಡೆ ಗುಡಿ ಕಟ್ತೀವಿ, ಒಂದು ಕಡೆ ಗಟಾರ ಹರಿತದ, ಇನ್ನೊಂದು ಕಡೆ ತೀರ್ಥ ಸೇವನೆ ಮಾಡ್ತೀವಿ. ಇಷ್ಟೆಲ್ಲ ನಡೆದದ. ಆದ್ರೆ ಭೂಮಿ ಅಂದರೆ ಯಾಕೆ ನೀ ಇಲ್ಲಿ ಹಾಡ್ತಿಪ್ಪ, ಯಾಕೆ ಇಲ್ಯಾಕೆ ಮನೆ ಕಟ್ತೀಯ ತೊಂಬರಿ ಕೇಳತ್ತೇನದು? ಹ್ಯಾಗ ಭೂಮಿ ಏನು ಮಾಡಿದ್ರು ಕೂಡ ಪ್ರತಿಕ್ರಿಯೆ ಮಾಡದೆ ಅತ್ಯಂತ ಶಾಂತವಾಗಿದೆಯೋ, ಆ ರೀತಿಯಾಗಿ ನೀನು ಕೂಡ ಹೆಂಗ ಧ್ಯಾನ ಮಾಡಬೇಕು ಅಂತ ಕೇಳಿದ್ರೆ ಭೂಮಿ ಧ್ಯಾನ ಮಾಡಿದಂಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು ಅವ್ರು. ಧ್ಯಾಯತೀವ ದೇವ್ಹು, ಇದೇನ ಆಕಾಶ ಅದಲ್ಲ, ಅಂತರಿಕ್ಷ ಅದಲ್ಲ, ಬಯಲದಲ್ಲ. ಆ ಬಯಲ ನಾವು ಎಷ್ಟು ಬೇದ್ರೂ ನಮಗೆ ಹೊಳ್ಳೆ ಅದು ಯಾಕೆ ಬೇಯ್ತಿಪ್ಪ ಅಂತ ಹೊಳ್ಳೆ ಅದೇನು ಬೇದಿಲ್ಲ ನಮಗೆ. ಎಷ್ಟು ಹೊಗಳಿದ್ರು ಕೂಡ ಹೊಳ್ಳೆ ನಮಗೇನದು ಹೇಳಿಲ್ಲ. ನಾವು ಯಾರನ್ನು ಹೊಡೆದ್ರು ಕೂಡ ಏನು ಹೇಳಿಲ್ಲ, ಒಂದು ಗಿಡ ಹಚ್ಚಿದ್ರು ಏನು ಹೇಳಿಲ್ಲ. ನಾವು 100 ವರ್ಷ ಬದುಕಿ ಏನೇನೋ ಮಾಡಿ ಸತ್ತು ಹೋದ್ರೂ ಕೂಡ ಬಯಲು ನಮಗೆ ಏನೂ ಕೂಡ ಬೈಯುವುದೂ ಇಲ್ಲ, ಹೊಗಳುವುದೂ ಇಲ್ಲ. ಯಾವ ರೀತಿಯಾಗಿ ಬಯಲು ಶಾಂತವಾಗಿ ಮೌನವಾಗಿದೆಯೋ ಆ ರೀತಿಯಾಗಿ ನೀನು ಇರ್ಲಿಕ್ಕೆ ಕಲಿತಿ ಅಂದ್ರೆ ಆವಾಗ ನೀನು ಜ್ಞಾನಿ ಆದಿ ಅಂತ ಅವರು ಸನತ್ ಕುಮಾರ್ ಹೇಳಿದರು. ಹೆಂಗೆ ಧ್ಯಾನ ಮಾಡಬೇಕು ಅಂತ ಕೇಳಿದ್ರೆ, ಭೂಮಿ ಧ್ಯಾನ ಮಾಡಿದಂಗ, ನೀರು ಧ್ಯಾನ ಮಾಡಿದಂಗ, ಆ ಬಳಿಕ ಅಗ್ನಿ ಧ್ಯಾನ ಮಾಡಿದಂಗ, ವಾಯು ಧ್ಯಾನ ಮಾಡಿದಂಗ, ಆಕಾಶ ಧ್ಯಾನ ಹೆಂಗ ಮಾಡ್ತಾವಲ್ಲ ಅವು, ಆ ರೀತಿಯಾಗಿ ನೀನು ಮೌನವಾಗಿರ್ಲಿಕ್ಕೆ ಕಲಿತಿ ಅಂದ್ರೆ ಏನಾಯ್ತು ಅಂತ ಅರ್ಥ, ನೀನು ಮುಕ್ತಾದಿ, ಜೀವನ್ ಮುಕ್ತಾದಿ ಅಂತ ಅರ್ಥ. ಹಾಗ ಸೋಹಂ ಧ್ಯಾನ ಅಂದ್ರೆ ಏನು? ನಮ್ಮೊಳಗ ನಾವು ಇಳಿಯುವುದು, ನಮ್ಮ ಸಾಕ್ಷಾತ್ಕಾರವನ್ನು ನಾವು ಮಾಡಿಕೊಳ್ಳೋದು. 100 ವರ್ಷದ ಜೀವನ ಎದಕ್ಕೆ ಬಂದದ ಅಂತ ಕೇಳಿದ್ರೆ ನಮ್ಮನ್ನು ನಾವು ತಿಳಿದುಕೊಳ್ಳಿಕ್ಕೆ ಬಂದದ. ಅಲ್ರಿ, ನಮ್ಮನ್ನು ನಾವು ತಿಳ್ಕೊಳ್ಳೋದಂತೀರಿ, ನಮ್ಮನ್ನು ನಾವು ತಿಳ್ಕೊಳ್ಳೋದಂದ್ರೆ ಏನು? ನಮ್ಮ ಹೆಸರು ಪಕ್ಕ ನಮಗೆ ಗೊತ್ತದ, ನಾವು ಎಲ್ಲಿರ್ತೀವೋ ಅದು ನಮಗೆ ಗೊತ್ತದ, ನಮ್ಮ ಅವ್ವ ಅಪ್ಪ ಯಾರು ಅದು ಗೊತ್ತದ. ಇಷ್ಟೆಲ್ಲ ಇರುವಾಗ ಮತ್ತೆ ನೀವು ಕೇಳ್ತೀರಿ ನಿಜವಾಗಿ ನೀನು ಯಾರು ಅಂತ ಕೇಳ್ತಿರಲ್ಲ, ಇದು ಏನಿದು? ಅದಕ್ಕೆ ಹೇಳ್ತಾರೆ ತಿಳಿದವರು,
ನಾಟಕದೊಳಗೆ ಬರುವಂಥ ಯಾವುದೇ ಪಾತ್ರಗಳಿರಲಿ ಅವೆಲ್ಲ ಹೆಂಗೆ ಸುಳ್ಳು ಇರ್ತಾವಲ್ಲ ಹಾಗೆ ಪ್ರಪಂಚದಲ್ಲಿ ಬರುವಂಥ ಈ ಎಲ್ಲ ಪಾತ್ರಗಳು ಸುಳ್ಳದಾವ. ಈ ನಾಟಕದ ಪರದೆ ಹಿಂದೆ ಹೋದ ಬಳಿಕ ಏನದಲ್ಲ ಅದು ನಿಜವಾದದ್ದದ. ಆಗ ಪ್ರಪಂಚದಲ್ಲಿ ಒಂದು ಸ್ವಲ್ಪ ವರ್ಷ ಆದ ಬಳಿಕ ಹೋಗಿ ಶಾಲೆಗೆ ಹೆಸರು ಹಚ್ತಾರೆ. ಅಲ್ಲಿನ ಸ್ವಲ್ಪ ವರ್ಷ ಆದ ಬಳಿಕ ಒಂದು ಲಗ್ನ ಮಾಡ್ತಾರೆ. ಮುಂದೊಂದು 4 ಮಕ್ಕಳು ಆಗ್ತಾವೆ. ಆ ಬಳಿಕ ಆ ಮಕ್ಕಳ ಲಗ್ನ, ಮುಂದೊಂದು ಮನೆ ಕಟ್ಟೋದು, ಹೊಲ ಮಾಡೋದು, ಹೀಗೆ ಪ್ರಪಂಚದ ನಾಟಕ ಬಹಳ ಜೋರಾಗೇ ನಡೀತದ. ಕೊನೆಗೆ ನಾ ನಾಟಕ ಮಾಡ್ಲತ್ತೇನೆ ಅನ್ನೋದನ್ನೇ ಇವು ಮರೆತು ಬಿಡ್ತಾನೆ. ಹಂಗಾಗಬಾರ್ದು. ಅದಕ್ಕಾಗಿ ಈ ನಾಟಕದ ಹಿಂದೆ ಏನದಲ್ಲ ಅದನ್ನು ನಾವು ತಿಳ್ಕೋಬೇಕು. ಅದು ನಿಜವಾದ ನಮ್ಮ ಜೀವನ. ನಾವು ಕಲ್ಲಪ್ಪನೂ ಅಲ್ಲ ಮಲ್ಲಪ್ಪನೂ ಅಲ್ಲ, ಯಾರದೇವು ನಾವು ಅಂತ ಕೇಳಿದ್ರೆ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಮನೋಬುದ್ಧ್ಯಹಂಕಾರ ಚಿತ್ತಾನಿನಾಹಂ ನ ಚ ಶ್ರೋತ್ರ ಜಿಹ್ವೆ ನ ಚ ಘ್ರಾಣ ನೇತ್ರೆ ನ ಚ ವ್ಯೋಮ ಭೂಮಿರ್ನ ತೇಜೋನ ವಾಯುಶ್ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇದನ್ನು ನಾವು ಧ್ಯಾನ ಮಾಡಬೇಕು, ಇದನ್ನು ನಾವು ಭಾವಿಸಬೇಕು. ನಮಗೆ ಯಾರಾದರೂ ಕೇಳಿದರು ಅಂದ್ರೆ ಒಬ್ಬ ಮಹಾತ್ಮರು ಗದಗದ ಶ್ರೇಷ್ಠ ಜ್ಞಾನಿಗಳಾದ ಪರಮ ಪೂಜ್ಯ ಶಿವಾನಂದ ಅಪ್ಪಗಳು, ಮಲ್ಲಿಕಾರ್ಜುನ ಅಪ್ಪಗಳು ಗುರುಗಳು, ಅವರು ಒಂದು ದಿವಸ ಈಗ ಅಡ್ಡಾಡ್ತಿದ್ರಂತ. ಹೆಂಗ ಕೆಳಗೆ ನೆಲ ನೋಡ್ಕೋತ ಅಡ್ಡಾಡ್ತಿದ್ರು ಅವರು. ಅವಾಗ ಅವರಿಗೆ ವಯಸ್ಸು ಒಂದು 70-80 ಆಗಿತ್ತು. ಅವಾಗ ಒಬ್ಬ ಯಾವನೋ ಹುಡುಗ ಬಂದು ಕೇಳಿದಂತ, ಏನಜ್ಜ ಏನು ಕಳ್ಕೊಂಡದಿ, ಏನು ಹುಡ್ಕಾಡ್ಲ ಹತ್ತಿದಿ ಅಂತ ಕೇಳಿದ್ರ. ಆಗ ಅವರು ಕೆಳಗೆ ನೆಲ ನೋಡ್ಕೋತಿದ್ನ ಅಲ್ಲ, ತಮ್ಮೊಳಗ ತಾವು ಮುಳುಗಿ ಚಿಂತನೆ ಮಾಡ್ಕೋತ ತಿರುಗಾಡ್ತಿದ್ರು ಅವರು. ಅವ್ರಂದ್ರು, ನನ್ನನ್ನೇ ನಾ ಕಳ್ಕೊಂಡನಿ, ನನ್ನನ್ನೇ ನನ್ನೊಳಗೆ ಹುಡುಕಾಡ್ಲಾಗ್ತೀನಿ ಅಂತ ಹೇಳಿದ್ರಂತವ್ರು. ಆಗ ನಾವು ಏನು ಕಳ್ಕೊಂಡಿದೀವಿ ಅಂದ್ರೆ ನಮ್ಮನ್ನೇ ನಾವು ಕಳ್ಕೊಂಡಿದೀವಿ. ನಮಗೆ ಪ್ರಪಂಚದ್ದೆಲ್ಲ ಸಿಕ್ಕದ. ಯಾಕಂದ್ರೆ ಮಕ್ಕಳಿರ್ಲಿಲ್ಲ, ಮಕ್ಕಳು ಸಿಕ್ಕು. ಹೊಲ ಇರಲಿಲ್ಲ, ದುಡಿದು ಹೊಲಾನು ಗಳಿಸಿದ. ಸಂಪತ್ತಿರ್ಲಿಲ್ಲ, ಸಂಪತ್ತನ್ನು ಗಳಿಸಿದ. ಎಲ್ಲ ಚಲೋ ಆತು. ಆದ್ರೆ ನಾ ಯಾರು ಅದನ್ನ ಮರ್ತು ಬಿಟ್ಟಿವಿ ಅಂದ್ರೆ ಏನಾಗೋದದ? ಒಬ್ಬ ಅಜ್ಜಿ ಕೌದಿ ಹೊಲ ಕೂತ್ಕೊಳ್ಳ, ಮುಂಜಾನೆ ದಿನ ಸಂಜೆ ತಕ ಹೊಲದ್ಲು. ಸಂಜೆಕ್ ಜೋರಾಗಿ ದಾರ ಜಗ್ಗಿ ಸೂಜಿ ತೆಗಿಬೇಕಂತ ತೆಗದ್ಲು. ಅದು ಮುಂಜಾನೆ ದಿನ ಸಂಜೆ ತಕ ಏನು ಹೊಲ್ದಿದ್ಲಲ್ಲ ಎಲ್ಲ ಹಂಗ ದಾರ ಹಂಗ ಬಂದ್ಬಿಟ್ಟು. ಅಜ್ಜಿ ಹಿಂಗ್ಯಾಕಾತು ಅಂತ ವಿಚಾರ ಮಾಡಿದ್ಲು. ಅದು ಮೊದಲೊಂದು ಏನು ಗಂಟಿತ್ಲ, ಗಂಟ ಹಾಕಿದ್ದಿಲ್ಲ. ದಾರಕ್ಕೊಂದು ಗಂಟು ಹಾಕಬೇಕಲ್ಲ, ಅದು ದಾರ ಸರಿಬಾರಂತ ಹೇಳಿ. ಆಗ ನಾವು ನಾನು ಅನ್ನುವಂಥ ಈ ಒಂದು ಗಂಟು ಹಾಕದೆ, ನಾನು ಯಾರು ಇದನ್ನು ತಿಳ್ಕೊಳ್ಳಾರದೆ 100 ವರ್ಷ ತಕ ಎಷ್ಟು ನಾವು ಕೌದಿ ಹೊಲಿದ್ರು ಕೂಡ ಎಲ್ಲ ಏನಾಗ್ತದೆ, ಒಂದು ದಿವಸ ಏನು ಇರ್ಲಾರ್ದಂಗಾಗಿ ಹೋಗಿಬಿಡ್ತದೆ. ಅದಕ್ಕಾಗಿ ಇಲ್ಲಿ ಇಟ್ಟಂಥ ವಿಷಯ ಏನದ ಅಂದ್ರೆ ಬಹಳ ಮಾರ್ಮಿಕವಾದ ವಿಷಯ ಅದ. ನಾವು ನಮ್ಮ ಬಗ್ಗೆ ಹೇಳುವಂದ್ರೆ ಏನು ಭಾಳ ಹೇಳಕ್ಕ ಬರುದಿಲ್ಲ, ನಮ್ಗೆ ಗೊತ್ತಿರೋದಿಲ್ಲ, ನಾವು ಭಾಳ ವಿಚಾರಣೆ ಮಾಡಿರೋದಿಲ್ಲ. ಮಂದಿ ಬಗ್ಗೆ ಹೇಳುವಂತ ಅಂದೀವಂದ್ರೆ ಎಲ್ಲಿ ತಕ ಹೇಳ್ತೀವಿ ಅಂತ ಕೇಳಿದ್ರೆ, ಒಂದು ದಿವಸ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ಇಡೀ ಜೀವನ ಮುಗಿತಕ ಹೇಳಿದ್ರು ಮುಗಿಯೋದಿಲ್ಲ. ಅಷ್ಟು ಮಂದಿ ಬಗ್ಗೆ ಹೇಳ್ತೀವಿ ನಾವು. ಅಂದ್ರೆ ನಾವು ಬದುಕಿದ ನಮ್ಮ ಸಲುವಾಗಿ ಅಲ್ಲ, ಬರೀ ಮಂದಿ ಸಲುವಾಗೇ ಬದುಕಿದೀವಿ. ನಾವು ಓಣಿಯಲ್ಲಿ ಕುಳಿತು ಮಾತಾಡೋದೇನು ಅಂತ ಕೇಳಿದ್ರೆ ಇದೇ ಮಾತಾಡ್ತೀವಿ. ಅವರು ಬಸವಣ್ಣಪ್ಪನ ಕಟ್ಟಿ, ಆ ಬಳಿಕ ಪಂಚಾಯತಿ ಕಟ್ಟಿ, ಬಸ್ ಸ್ಟ್ಯಾಂಡ್ ಇಲ್ಲಿ ಎಲ್ಲ ಕುಂತ ಆ ಹಿರಿಯರು ಮಾತಾಡೋದೇನು ಮಾತಾಡ್ತಾರ? ಮಂದಿ ಬಗ್ಗೆನೇ ಮಾತಾಡ್ತಾರ ಹೊರತು ನಾವು ಯಾರು ಅನ್ನೋದ್ರ ಬಗ್ಗೆ ಮಾತಾಡುವುದಿಲ್ಲ. ಅದಕ್ಕ ಅಂತಹ ಒಂದು ದೊಡ್ಡ ಒಂದು ಬದಲಾವಣೆ ನಮ್ಮಲ್ಲಿ ಆಗಬೇಕಾಗಿತ್ತಂದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ನಮ್ಮನ್ನು ನಾವು ಅರಿಯುವ ಪ್ರಯತ್ನವನ್ನು ಮಾಡಬೇಕು. ಅದನ್ನು ತಿಳಿಸ್ಕೊಟ್ಟವ್ರು ಯಾರು ಅಂದ್ರೆ ರೇವಣಸಿದ್ದೇಶ್ವರ ಅಜ್ಜವರು, ದೊಡ್ಡ ತಪಸ್ವಿಗಳು. ಒಂದು ಆಲದ ಗಿಡ ನೀವು ಇವತ್ತು ಹಚ್ಚಿದ್ರಿ ಅಂದ್ರೆ, ಆಲದ ಗಿಡ ಬೀಜ ಹಾಕಿದ್ರಿ ಅಂದ್ರೆ 1000 ವರ್ಷಗಳವರೆಗೆ ಅದು ಹೆಂಗೆ ನೆರಳ ನೀರ ಎಲ್ಲ ಕೊಡ್ತದಲ್ಲ,
ಹಾಗೂ ಒಬ್ಬ ಸಂತ ಮಹಾತ್ಮ ಒಂದು ಊರಲ್ಲಿ ಬಂದು ವಾಸ ಮಾಡಿದ ಅಂದ್ರ 16,000 ವರ್ಷಗಳವರೆಗೆ ಆ ತಪಶಕ್ತಿ ಈ ಊರನ್ನೆಲ್ಲ ರಕ್ಷಣೆ ಮಾಡ್ಕೋತಿರ್ತದೆ. ಆಗ ಇಲ್ಲಿ ರೇವಣಸಿದ್ದೇಶ್ವರ ಅಜ್ಜವರು ತಮ್ಮ ತಪಸ್ಸಿನಿಂದಾಗಿ ಈ ತಮ್ಮೆಲ್ಲರ ಮೇಲೆ ಸದಾಕಾಲ ಕೃಪೆಯನ್ನು ಬೀರ್ತಾ ಇದ್ದಾರೆ. ನಿಮ್ದು ಇಷ್ಟೇ ಕೆಲಸ ಏನು, ದಿನ 108 ಸಾರಿ ಆದರೂ ನೀವೇನು ಮಾಡಬೇಕು, ಜಪ ಮಾಡಬೇಕು. ಅಷ್ಟರೇ ಕಲಿಬೇಕು. ಮನುಷ್ಯ ಆಗಿ ಹುಟ್ಟಿದ್ವಿ ಒಂದು ಬಳಕ ಅಷ್ಟರೇ ಮಾಡ್ಲಕ್ಕೆ ಕಲಿಬೇಕು. ಒಂದು ಗಿಳಿ ಅಂತ ಗಿಳಿ ಹಗಲ ರಾತ್ರಿ ಬರೀ ರಾಮ ರಾಮ ಅನ್ಕೋತಿರ್ತದ ಅಂದ ಬಳಕ ಕಲಿಸಿದ ಬಳಕ ನಾವು ಮನುಷ್ಯರಾಗಿ, ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಸರನ್ನು ಎಂತ ಬಿಟ್ಟಾರೆ. ಎಲ್ಲರಿಗೆ ಮಕ್ಕಳಿಗೆ ಏನು ಹೆಸರು ಇಡ್ತಾರ? ರಾಮ ಅಂತ ಹೆಸರು ಇಡ್ತಾರ. ಕಲ್ಲಪ್ಪ ಅಂದ್ರೆ ಏನು, ಕಲ್ಮೇಶ್ವರ ಅಂತ. ಮಲ್ಲಪ್ಪ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ. ಹಿಂಗ ದೇವರ ಹೆಸರನ್ನೇ ಮಕ್ಕಳಿಗೆ ಇಟ್ಟಾರ. ಈಗ ಕಲ್ತವ್ರು ಬಂದಾರ, ಅವ್ರು ಇವೆಲ್ಲ ಹಳಿ ಹೆಸರದ ಬ್ಯಾಡು ಸರಿ ಇಲ್ಲ ಅಂತ ತಿಳ್ಕೊಂಡು ಅವರು ಬೇರೆ ಬೇರೆ ಸಿನಿಮಾ ಹೀರೋಯಿನ್ಗಳದು, ಕ್ರಿಕೆಟ್ ಆಡೋರು, ಇಂಥ ಬೇರೆ ಬೇರೆ ದೇಶದ ಹೆಸರುಗಳನ್ನು ತಂದು ಇಡ್ಲ ಹತ್ರು. ಹಿಂಗಾಗಿ ಈಗಿನ ಜನರಿಗೆ ಮುಕ್ತಿ ಆಗುದಿಲ್ಲ ಇನ್ನು ಮುಂದೆ. ಯಾಕಂದ್ರೆ ಆ ಹೆಸರುಗಳೇ ಹಂಗದಾವ. ಮಗನ ಕರೆದ ಅವ ಯಾವನೋ ಒಬ್ಬ ತನ್ನ ಮಗನ ಹೆಸರು ಕರೆಯೋದ್ರೊಳಗಾಗಿ ಪ್ರಾಣ ಪಕ್ಷಿ ಹೋತಂತವನು. ಆ ಹೆಸರು ಏನಿತ್ತು ಅಂತ ಕೇಳಿದ್ರೆ ನಾರಾಯಣ ಅಂತ ಹೆಸರಿತ್ತು. ನಾರಾಯಣ ಅಂದ ಅವಾಗ ಅವನು ಪ್ರಾಣ ಪಕ್ಷಿ ಹಾರಿ ಹೋಯಿತು. ಅದಕ್ಕೆ ಅವ ಮುಕ್ತಾಯವಾದ. ಆದ್ರೆ ನಾವು ಒಂದು ನಿಯಮ ಏನದ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೆಯ ಸದಾ ತದ್ ಭಾವಭಾವಿತಃ. ಭಗವದ್ಗೀತೆಯಲ್ಲಿ ಹೇಳ್ತಾರ, ನೀನು ಯಾವುದನ್ನ ಸ್ಮರಣ ಮಾಡ್ಕೋತ ದೇಹ ಬಿಡ್ತೀಯಲ್ಲ ಅದೇ ಆಗಿ ಹುಡುತಿ ಅಂತ ಹೇಳ್ತಾರ. ಒಬ್ಬ ದೊಡ್ಡ ಮುನಿ ತಪಸ್ವಿ, ಅವ ತಪಸ್ಸಿಗೆ ಒಂದು ಹೊಳೆ ದಂಡಿ ಕೆಳಗೆ ಕೂತಿದ್, ಗಿಡದ ಕೆಳಗೆ ಕುಂತಾಗ ಅದೊಂದು ಹಿಂದೆ ಸಿಂಹ ಬೆನ್ನ ಹತ್ತಿತ್ತು. ಚಿಗರಿಯನ್ನು ಹಿಡಿಬೇಕಂತ ಹೇಳಿ ಅದು ಗರ್ಭಿಣಿಯಾದ ಚಿಗರಿ ಮರಿಯನ್ನ ಈಗ ಭೂಮಿಗೆ ಕೆಡವಿತ್ತು. ಅದು ಒಡ್ಕೋತ್ ಹಂಗ ಹೋಗಿ ಬಿಡ್ತು. ಮರಿ ಎಲ್ಲಿ ಬಿತ್ತು ಅಂದ್ರೆ ಋಷಿ ಮುಂದೆ ಬಂದು ಬಿತ್ತದು ಚಿಗರಿ ಮರಿ. ಋಷಿಗಳು ಪಾಪ ಸಾಣದದ ಅಂತ ತಿಳ್ಕೊಂಡು ಅದನ್ನು ಬೆಳೆಸಿದ್ರು. ಮುಂದವ್ರಿಗೆ ಎಷ್ಟು ಪ್ರೇಮ ಬೆಳೀತು ಆ ಜಿಂಕಿ ಮ್ಯಾಲ ಚಿಗರಿ ಮ್ಯಾಲ ಅಂತ ಕೇಳಿದ್ರ ಹಗಲ ರಾತ್ರಿ ದೇವ್ರ ನೆನಪಾಗೋದು ಬಿಟ್ಟು ಜಿಂಕಿನ ನೆನಪಾಗಲ ಆಯ್ತು ಅವ್ರಿಗೆ. ಆ ಬಳಿಕ ಒಂದು ದಿವಸ ದೇಹ ಬಿಟ್ಟರು, ಒಳ್ಳೆ ಅವರೇ ಜಿಂಕಿಯಾಗಿ ಹುಟ್ಟಿದ್ರು. ಅಂದ್ರೆ ಏನು ನೆನೆಸ್ಕೋತ್ ನಾವು ಯಾವಾಗಲೂ ಇರ್ತೀವಲ್ಲ ಅದೇ ಆಗೋದು ನಿಶ್ಚಿತ. ನಾವು ಅಕಸ್ಮಾತ್ ಬರೀ ಮುಂದಿನ ಬೈಕೋತನ ನಾವು 100 ವರ್ಷ ಕಳೆದೀವಿ ಅಂದ್ರೆ ಮುಂದಿನ ಜನ್ಮದಾಗ ನಾವು ಏನಾಗ್ತೀವಿ ಅಂತ ನಾವೇ ನಿಶ್ಚಯ ಮಾಡಬೇಕು. ಆಗ ನಾವು ಯಾರನ್ನಾದರೂ ಬೈಕೋತ ಬದುಕೋದಲ್ಲ, ಯಾರನ್ನಾದರೂ ನೆನೆಸ್ಕೋತ ಬದುಕೋದಲ್ಲ, ಪರಮಾತ್ಮನನ್ನು ನೆನೆಸ್ಕೋತ ನಾವು 100 ವರ್ಷ ಕಳಿಬೇಕು. ಆವಾಗ ನಮ್ಮ ಜೀವನ ಏನಾಗ್ತದಂದ್ರೆ ಸಾರ್ಥಕ ಆಗ್ತದ. ಹಾಗೆ ಇಲ್ಲಿ ಗೋಟ್ಯಾಳ ಇದು ಬಹಳ ಪವಿತ್ರವಾದಂಥ ಊರ. ಯಾಕಂದರೆ ಇಲ್ಲಿ ಒಬ್ಬರು ಶಿವಯೋಗಿಗಳಿದ್ದರು. ಅಷ್ಟೇ ಅಲ್ಲದೆ ನಾವೆಲ್ಲರೂ ಬಹಳ ಪುಣ್ಯವಂತರು. ವಿಜಯಪುರದಲ್ಲಿ ಜ್ಞಾನಯೋಗಿಗಳು ನಡೆದಾಡುವ ದೇವರು ಸಿದ್ದೇಶ್ವರಪ್ಪಗಳನ್ನು ಎಲ್ಲರೂ ನೋಡಿರಿ, ಎಲ್ಲರೂ ಅವ್ರ ಪ್ರವಚನವನ್ನು ಕೇಳಿರಿ. ಅಷ್ಟೇ ಅಲ್ಲದೆ ನೀವು ಇನ್ನು ಏನು ಮಾಡಬೇಕು ಅಂದ್ರೆ ಒಂದು ಕೆಲಸ, ಪ್ರತಿ ಮನೆಗೆ ಅವ್ರದ್ದೊಂದೊಂದು ಫೋಟೋ ತಂದಿಡಬೇಕು. ಮುಂಜಾನೆ ಎದ್ದ ಬಳಕ ಹುಡುಗರು ಸಿನಿಮಾ ಹೀರೋಯಿನ್ಗಳನ್ನು ನೋಡಬಾರ್ದು, ಅವ್ರು ನೋಡ್ರೆ ಹಾಳಾಕ್ಕಾರಿ. ಅವರು ಮುಂಜಾನೆ ಎದ್ದ ಅಂಥ ಸಿದ್ದೇಶ್ವರಪ್ಪಗಳಂಥ ದೇವರ ಮುಖ ನಿಮ್ಮ ಮಕ್ಕಳು ನೋಡಿದ್ರು ಅಂದ್ರೆ ಅವರು ಕೂಡ ಸತ್ಪುರುಷರಕ್ಕರ ಮಕ್ಕಳು. ಅದಕ್ಕೆ ಮನ್ಯಾಗ ಒಂದೊಂದು ಸಿದ್ದೇಶ್ವರಪ್ಪಗಳ ಫೋಟೋ ಹಾಕ್ರಿ. ಯಾಕಂದ್ರೆ ಇದು ಬಿಜಾಪುರ ಬಸವಣ್ಣವರು ಹುಟ್ಟಿದಂಥ ನಾಡ, ಭಾಸ್ಕರಾಚಾರ್ಯರು ಹುಟ್ಟಿದಂಥ ನಾಡ. ಅಷ್ಟೇ ಅಲ್ಲದೆ ಜ್ಞಾನಯೋಗಿ ಸಿದ್ದೇಶ್ವರಪ್ಪಗಳು ಹುಟ್ಟಿದಂಥ ನಾಡ. ಇಂಥ ನಾಡಿನೊಳಗ ಮನ್ಯಾಗ ಯಾರ ಫೋಟೋ ಇರಬೇಕು? ಒಂದು ಸಿದ್ದೇಶ್ವರಪ್ಪಗಳ ಫೋಟೋ ಇರಬೇಕು. ಆ ಬಳಿಕ ಅವರು ಬರೆದು ಒಂದು ಪುಸ್ತಕ ಆದರೂ ಮನೆಯಲ್ಲಿರಬೇಕು. ಕುರುಕುರಿ ತಿನ್ನಿಸ್ಲಾಕ ಹುಡುಗರಿಗೆ ಎಷ್ಟೋ ಖರ್ಚು ಮಾಡ್ತೀರಿ, ಐಸ್ ಕ್ರೀಮ್ ತಿನ್ನಿಸ್ಲಾಕ ಖರ್ಚು ಮಾಡ್ತೀರಿ. ಒಂದು ಪುಸ್ತಕ ಒಂದು ಫೋಟೋಕ್ಕಾಗಿ ಸ್ವಲ್ಪ ಆದರೂ ಖರ್ಚು ಮಾಡ್ರಿ.
ಇಡೀ ನಿಮ್ಮ ಜೀವನನೇ ಧನ್ಯ ಆಗ್ತದೆ ಅಂತ ಹೇಳ್ತಾ ಒಂದೆರಡು ಮಾತುಗಳು ರೇವಣಸಿದ್ದೇಶ್ವರರ ಪವಿತ್ರ ಗದ್ದುಗೆಗೆ ಸಮರ್ಪಿತ.